Praise the Lord. Hi everyone. Welcome back to this next session on trigonometry. Dear students, today we are going to discuss one of the very important concept in trigonometry. Actually trigonometry concepts ನೀವು ನೀಟಾಗಿ ಕಲಿಬೇಕು ಅಂದರೆ ಇವತ್ತೇ ಹೇಳ್ಕೊಡುವಂಥ ಕಾನ್ಸೆಪ್ಟ್ ಅಂದರೆ ನಾವು ಯೂಶಲಿ ಕ್ವಾಡ್ರೆಂಟ್ ಅಥವಾ ಕ್ವಾಡ್ರೆಂಟ್ ಟೂಲ್ ಅಂತ ಅನ್ನೋದನ್ನು ನೋಡ್ತೀವಿ. Okay, so first thing what we are going to see today is sign of trigonometric functions. ಓಕೆ, ಸೊ ಏನು ಈ ಕಾನ್ಸೆಪ್ಟ್ ಅಂದರೆ ಡೀಟೇಲಾಗಿ ನೋಡೋಣ. ಫಸ್ಟು ವಿ ಆರ್ ಗೋನ್ ಟು ಡಿಸ್ಕಸ್ ಸಮಥಿಂಗ್ ಅಬೌಟ್ ದಿ ಕ್ವಾಡ್ರೆಂಟಲ್ ಆ್ಯಂಗಲ್ಸ್. ಕ್ವಾಡ್ರೆಂಟಲ್ ಆ್ಯಂಗಲ್ಸ್ ಅಂದರೆ ಏನು ಅಂತ ನೋಡ್ತೀವಿ. ತುಂಬ ಈಸಿ ಕಾನ್ಸೆಪ್ಟ್, ನಿಮಗೇನು ತುಂಬ ಡಿಫಿಕಲ್ಟ್ ಏನಿಲ್ಲ. ದಿ ಆ್ಯಂಗಲ್ ಇನ್ ಸ್ಟ್ಯಾಂಡರ್ಡ್ ಪೊಸಿಷನ್ ಈಸ್ ಕಾಲ್ಡ್ ಅ ಕ್ವಾಡ್ರೆಂಟಲ್ ಆ್ಯಂಗಲ್ ಇಫ್ ಇಟ್ಸ್ ಟರ್ಮಿನಲ್ ಸೈಡ್ ಲೈಸ್ ಆನ್ ದಿ ಎಕ್ಸ್ ಆ್ಯಕ್ಸಿಸ್ ಆರ್ ವೈ ಆ್ಯಕ್ಸಿಸ್. ಓಕೆ, ಸೊ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಆ್ಯಂಗಲ್ ಹೇಗೆ ಬರುತ್ತೆ ಅಂತ ಹೇಳಿದ್ದೆ. ಸೊ ನಮಗೆ ಒಂದು ಲೈನ್ ತೊಗೊಂಡ್ರೆ ಇನಿಷಿಯಲ್ ಪಾಯಿಂಟ್ ಮತ್ತು ಟರ್ಮಿನಲ್ ಸೈಡ್ ಅಂತ ತೊಗೊಳ್ತೀವಿ. ಸೊ ಇಫ್ ದ ಲೈನ್ ಸ್ಟಾರ್ಟ್ಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಫಿಕ್ಸ್ಡ್ ಪಾಯಿಂಟ್, ಒಂದು ಪಾಯಿಂಟ್ನ ಫಿಕ್ಸಡ್ ಮಾಡಿ ಲೈನ್ ರೊಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯು ಕಾಲ್ ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ದ ಇನಿಷಿಯಲ್ ಪಾಯಿಂಟ್, ಇನಿಷಿಯಲ್ ಸೈಡ್ ಆ್ಯಂಡ್ ದಿಸ್ ಇಸ್ ದ ಟರ್ಮಿನಲ್ ಸೈಡ್. ಸೊ ಇದನ್ನು ನಾವು ಆ್ಯಂಗಲ್ ಇಸ್ ಕ್ರಿಯೇಟೆಡ್ ಅನ್ಸುತ್ತೀವಿ. ಓಕೆ, ಸೊ ಸ್ಟ್ಯಾಂಡರ್ಡ್ ಪೊಸಿಷನ್ ಅಂತಂದರೆ ಏನು ಅಂತಂದರೆ ಈ ಒಂದು ಟರ್ಮಿನಲ್ ಸೈಡು ಅಥವಾ ಎಕ್ಸ್ ಆ್ಯಕ್ಸಿಸ್ ಮೇಲಿರಬೇಕು ಅಥವಾ ವೈ ಆ್ಯಕ್ಸಿಸ್ ಮೇಲಿರಬೇಕು. ಸೊ ಈ ಥರ ಯಾವ್ಯಾವ ಆ್ಯಕ್ಸಿಸ್ ಮೇಲೆ ಇರ್ತವೋ ಅದನ್ನು ನಾವು ಕ್ವಾಡ್ರೆಂಟಲ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಇಟ್ಸ್ ವೆರಿ ಆಬ್ವಿಯಸ್. ಕ್ವಾಡ್ರೆಂಟಲ್ ಆ್ಯಂಗಲ್ಸ್ ಅಂದರೆ ಯಾವ್ಯಾವು ಅಂದರೆ 0 ಡಿಗ್ರೀಸ್, ±90 ಡಿಗ್ರೀಸ್, ±180 ಡಿಗ್ರೀಸ್, ±270 ಡಿಗ್ರೀಸ್, ±360 ಡಿಗ್ರೀಸ್ ಆ್ಯಂಡ್ ಸೋ ಆನ್. ಆ್ಯಕ್ಚುಲಿ ನಾವು ಜನರಲಾಗಿ ನೋಡೋದು 0, 90, 180, 270 ಆ್ಯಂಡ್ 360. ಯಾಕೆ ಪ್ಲಸ್ ಆರ್ ಮೈನಸ್ ತೊಗೊಳ್ತೀವಿ ಅಂದರೆ ನಾನು ಆಲ್ರೆಡಿ ಮತ್ತೆ ಹೇಳಿದ್ದೀನಿ, ಇಫ್ ದಿ ಲೈನ್ ಸ್ಟಾರ್ಟ್ ರೊಟೇಟ್ಸ್ ಇನ್ ಎನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆ್ಯಂಗಲ್ ನೆಗೆಟಿವ್ ಆಗುತ್ತೆ ಅಂತ ನಾನು ನಿಮ್ಗೆ ಫಸ್ಟೇ ಹೇಳಿದ್ದೆ. ಸೊ ಈ ಥರ, ಸೊ ಇನಿಷಿಯಲ್ ಲೈನ್ಗಿಂತ ಟರ್ಮಿನಲ್ ಲೈನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆದರೆ ಆ್ಯಂಗಲ್ ವಿಲ್ ಬಿ ಕ್ರಿಯೇಟೆಡ್, ಬಟ್ ದಿಸ್ ಆ್ಯಂಗಲ್ ಇಸ್ ಕಾಲ್ಡ್ ದಿ ನೆಗೆಟಿವ್ ಆ್ಯಂಗಲ್. ಅದಕ್ಕೋಸ್ಕರ ಇದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ನೆಗೆಟಿವ್ ವೈ ಆ್ಯಕ್ಸಿಸ್ ಮೇಲೆ ಕೂಡ ಇರ್ಬೋದು. ಬಟ್ ವಿ ಜನರಲಿ ಕನ್ಸಿಡರ್ ಬೋತ್, ಯಾವುದ್ರ ಮೇಲೆ ಬೇಕಾದರೂ ಇರ್ಬೋದು ಪಾಸಿಟಿವ್. ಬಟ್ ಏನಂತಂದರೆ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಇರಬೇಕು. ಅದಕ್ಕೋಸ್ಕರ ವಿ ಆಲ್ಸೋ ಟೇಕ್ ನೆಗೆಟಿವ್ ಆ್ಯಂಗಲ್ಸ್ ಇನ್ ಟು ಕನ್ಸಿಡರೇಷನ್. ಸೊ ರಿಮೆಂಬರ್, ವೆರಿ ಸಿಂಪಲ್. ಏನಂತಂದರೆ ಈ ಫುಲ್ ಆ್ಯಂಗಲ್ 0, 90, 180, 270, 360 ವಿತ್ ಪ್ಲಸ್ ಆರ್ ಮೈನಸ್ ಆರ್ ಕಾಲ್ಡ್ ಕ್ವಾಡ್ರೆಂಟಲ್ ಆ್ಯಂಗಲ್ಸ್. ಓಕೆ, ನೀವು ಇದನ್ನು ಇನ್ನೂ ಡೀಟೇಲಾಗಿ ನೋಡೋದಾದರೆ ನಾವು ಕ್ವಾಡ್ರೆಂಟ್ಸ್ ಅಂದರೆ ಏನು ಅಂತ ನೋಡ್ತೀವಿ. ಇದನ್ನು ನೀವು ಆಲ್ರೆಡಿ 10th ಸ್ಟ್ಯಾಂಡರ್ಡಲ್ಲಿ ಡೀಟೇಲಾಗಿ ನೋಡಿದ್ದೀವಿ. ಓಕೆ, ಒಂದು ಎಕ್ಸ್ ಆ್ಯಕ್ಸಿಸ್ ಬರೀತೀರಾ, ವೈ ಆ್ಯಕ್ಸಿಸ್ ಬರೀತೀರಾ, ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ಬರೀತೀರಾ, ಕರೆಕ್ಟಾ? ಆಮೇಲೆ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಅಂತ ಬರೀತೀರಾ. ಆ್ಯಂಡ್ ವಿ ನೋ ದಿಸ್ ಇಸ್ ಆರಿಜಿನ್ ಅಂದರೆ ಏನು? ಇಟ್ ಈಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್. ಓಕೆ, ಸೊ ಆರಿಜಿನಲ್ಲಿ ಪಾಯಿಂಟ್ ಏನಿರುತ್ತೆ ನಮ್ಗೆ ಗೊತ್ತು. ಆರಿಜಿನಲ್ಲಿ ಪಾಯಿಂಟು 0,0 ಇರುತ್ತೆ. ಓಕೆ, ನೆಕ್ಸ್ಟು ನಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ಯೂಶಲಿ ಬರೆಯುವಂಥದ್ದು ಫಸ್ಟ್ ಕ್ವಾಡ್ರೆಂಟಲ್ಲಿ ಬೋತ್ ದ ಕೋಆರ್ಡಿನೇಟ್ಸ್ ಎಕ್ಸ್ ಆ್ಯಂಡ್ ವೈ ಎರಡೂ ಪಾಸಿಟಿವೇ ಇರುತ್ತೆ. ಓಕೆ, ಸಿಮಿಲರ್ಲಿ ಅದೇ ಥರ ಸೆಕೆಂಡ್ ಕ್ವಾಡ್ರೆಂಟ್ ಬಂದರೆ ಎಕ್ಸ್ ವಿಲ್ ಬಿ ನೆಗೆಟಿವ್, ವೈ ವಿಲ್ ಬಿ ಪಾಸಿಟಿವ್. ಯಾಕೆಂದರೆ ಈ ಕಡೆ ಬರೋದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ಸು, ಇಲ್ಲಿ ಮೇಲೆ ಪಾಸಿಟಿವ್ ವೈ ಆ್ಯಕ್ಸಿಸ್ ಇದ್ದರೆ ಕೆಳಗಡೆ ನೆಗೆಟಿವ್ ವೈ ಆ್ಯಕ್ಸಿಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಾಡ್ರೆಂಟಲ್ಲಿ ಎರಡೂ ಕೋಆರ್ಡಿನೇಟ್ಸ್ ನೆಗೆಟಿವ್ ಇರುತ್ತೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, ವೈ ಕೋಆರ್ಡಿನೇಟ್ ವಿಲ್ ಬಿ ನೆಗೆಟಿವ್. ಇದು ನೀವು ಆಲ್ರೆಡಿ ನೋಡಿರೋದು. ಆದರೆ ನಾನೇನು ಎಕ್ಸ್ಟ್ರಾ ಹೇಳಬೇಕಾಗಿರೋದು ಏನು ಅಂತಂದರೆ, ನಾನು ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ, ಈ 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ ಆ್ಯಂಡ್ 360 ಡಿಗ್ರಿ ಆ್ಯಂಡ್ ಸೋ ಆನ್, ಇವನ್ನೆಲ್ಲ ನಾವು ಕ್ವಾಡ್ರೆಂಟಲ್ ಆ್ಯಂಗಲ್ಸ್ ಅಂತ ಕರಿತೀವಿ. ಆದರೆ ದಿ ಆ್ಯಂಗಲ್ಸ್ ವಿಚ್ ಈಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುವಂಥ ಆ್ಯಂಗಲ್ಸ್ ಯಾವುದು ಅಂತಂದರೆ, ಐ ರಿಪೀಟ್, ದಿ ಆ್ಯಂಗಲ್ಸ್ ಬಿಟ್ವೀನ್ 0 to 90. ನೆನ್ಪಿಟ್ಕೊಳ್ಳಿ, 0 ಡಿಗ್ರೀಸಿಂದ 90 ಡಿಗ್ರೀಸ್ ಒಳಗಡೆ ಅದರ ಮಧ್ಯೆ ಬರುವಂಥ ಎಲ್ಲ ಆ್ಯಂಗಲ್ಸು ಫಸ್ಟ್ ಕ್ವಾಡ್ರೆಂಟಲ್ಲಿ ಇರುತ್ತೆ. ಇದು ಆಬ್ವಿಯಸ್ ಅಲ್ವಾ? 0 to 90 ಈ ಎಕ್ಸಾಕ್ಟ್ ಆ್ಯಂಗಲ್ಸ್ ತೊಗೊಳ್ಳೋದಿಲ್ಲ, ಯಾಕಂದರೆ ಅದು ಕ್ವಾಡ್ರೆಂಟಲ್ ಆ್ಯಂಗಲ್ಸ್ ಆಗುತ್ತೆ. ಇನ್ ಬಿಟ್ವೀನ್ ದೇಮ್ ನೆನ್ಪಿಟ್ಕೊಳ್ಳಿ, ಇಫ್ ದ ಆ್ಯಂಗಲ್ ಇಸ್ ಬಿಟ್ವೀನ್ 0 to 90, ಅದಕ್ಕೆ ಇದು ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಹೇಳಿದ್ದೀನಿ. ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಟ್ಟಿಲ್ಲ, ಪ್ಲೀಸ್ ನೋಟ್ ಇಟ್ ಡೌನ್. ಇಫ್ ದ ಆ್ಯಂಗಲ್ ಇಸ್ ಸ್ಟ್ರಿಕ್ಟ್ಲಿ ಬಿಟ್ವೀನ್ 0 to 90 ಡಿಗ್ರೀಸ್, ಇಟ್ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಅಂದರೆ ಆ್ಯಂಗಲ್ಲು 90 ಮತ್ತು 180 ನಡುವೆ ಇರ್ತವೆ. ಸೊ ದಿ ಆ್ಯಂಗಲ್ ಬಿಟ್ವೀನ್, ಅಂಡರ್ಲೈನ್ ದ ವರ್ಡ್ ಬಿಟ್ವೀನ್ 90 ಡಿಗ್ರೀಸ್ ಆ್ಯಂಡ್ 180 ಡಿಗ್ರೀಸ್ ವಿಲ್ ಬಿ ಇನ್ ದಿ ಸೆಕೆಂಡ್ ಕ್ವಾಡ್ರೆಂಟ್.
ಅದೇ ಥರ ಇನ್ ದ ಥರ್ಡ್ ಕ್ವಾಡ್ರೆಂಟ್ ದಿ ಆ್ಯಂಗಲ್ ಬಿಟ್ವೀನ್ 180 ಡಿಗ್ರೀಸ್ ಮತ್ತು 270 ಡಿಗ್ರೀಸ್ ನೋಡಿದ್ರೇ ಗೊತ್ತಾಗುತ್ತೆ. 180 ಮತ್ತು 270 ನಡುವೆ ಬರುವಂಥ ಆ್ಯಂಗಲ್ಸ್ ಎಲ್ಲ ಥರ್ಡ್ ಕ್ವಾಡ್ರೆಂಟಲ್ಲಿರುತ್ತೆ. ಆ್ಯಂಡ್ ಫೈನಲಿ ದ ಲಾಸ್ಟ್ ಒನ್ 270 ಡಿಗ್ರೀಸ್ ಮತ್ತು 360 ಡಿಗ್ರೀಸ್ ಇದರ ನಡುವೆ ಬರುವಂಥ ದಿ ಆ್ಯಂಗಲ್ಸ್ ಬಿಟ್ವೀನ್ 270 ಆ್ಯಂಡ್ 360 ವಿಲ್ ಲೈ in the fourth quadrant. Okay, so we know in a circle we have 360 degrees, which is actually nothing but 4 right angle triangles. ನಾವು ಆಲ್ರೆಡಿ ಆ್ಯಂಗಲ್ನ ಡೆಫಿನಿಷನ್ ಮಾಡುವಾಗ ನೋಡಿದ್ದೇವೆ. ಆ್ಯಂಡ್ ದಿಸ್ ಇಸ್ ಹೌ ದ ಕ್ವಾಡ್ರೆಂಟ್ಸ್ ಆರ್ ಡಿವೈಡೆಡ್ ಆ್ಯಂಡ್ ಯಾವ ಕ್ವಾಡ್ರೆಂಟ್ಸಲ್ಲಿ ಆ್ಯಂಗಲ್ ಹೇಗೆ ಬರುತ್ತೆ ಅಂತ ನೋಡಿದ್ದೀವಿ. ಓಕೆ, ನಾವು ವಿ ಆರ್ ಗೋನ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕಾಲ್ಡ್ ಕ್ವಾಡ್ರೆಂಟ್ ರೂಲ್. ಅಂದರೆ ಈಗ ಇಲ್ಲಿ ಎಕ್ಸು ಪಾಸಿಟಿವ್ ಅಲ್ಲಿ ನೆಗೆಟಿವ್ ಎಲ್ಲಿ ಅಂತ ನೋಡಿದ್ದೀವಿ. ಆದರೆ ಈಗ ನಮಗೆ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ದಾವೆ. ಓಕೆ, ಸೊ ಈ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವ್ ಇರುತ್ತೆ, ಫೋರ್ತ್ ಕ್ವಾಡ್ರೆಂಟಲ್ಲಿ ಯಾವ್ದು ನೆಗೆಟಿವ್ ಇರುತ್ತೆ, ಇದನ್ನು ನಾವು ಡೀಟೇಲಾಗಿ ನೋಡ್ತಾ ಇರ್ತೀವಿ. ಓಕೆ, ಸೊ ಲುಕ್ ಎಟ್ ದಿಸ್ ದ ನೆಕ್ಸ್ಟ್ ಟಾಪಿಕ್. ಐ ರಿಪೀಟ್, ನೆಕ್ಸ್ಟ್ ಟಾಪಿಕ್ಕು ನಿಮ್ಮ ಥ್ರೂ ಔಟ್ ಟ್ರಿಗ್ನೋಮೆಟ್ರಿಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಓಕೆ, ಸೊ ಹಿಯರ್ ವಿ ಹ್ಯಾವ್ ದ ಕ್ವಾಡ್ರೆಂಟ್ ರೂಲ್. ನೆನ್ಪಿಟ್ಕೊಳ್ಳಿ, ದ ಕ್ವಾಡ್ರೆಂಟ್ ರೂಲ್ ಈಸ್ ಆಲ್ಸೋ ಕಾಲ್ಡ್ ASTC ರೂಲ್ ಅಂತ ಕರಿತೀವಿ. ಯಾಕೆ ASTC ರೂಲ್ ಅಂದರೆ ನಮ್ಮ ನೆನಪಿನಲ್ಲಿ ಇರಬೇಕು ಅಂತ ಅಷ್ಟೇ ನಾವು ವಿ ಕಾಲ್ ಇಟ್ ಆಸ್ ASTC ರೂಲ್. ಇದು ಜಸ್ಟ್ ಫಾರ್ ಶಾರ್ಟ್ಕಟ್ ಮೆಥಡ್ ಅಂತ ಹೇಳ್ತೀವಲ್ಲ, ಆ ಥರ ನೆನ್ಪಿಟ್ಕೊಳ್ಳೋಕ್ಕೆ. ಬಟ್ ಆ್ಯಕ್ಚುಲಿ ದಿಸ್ ಇಸ್ ಕಾಲ್ಡ್ ದಿ ಕ್ವಾಡ್ರೆಂಟ್ ರೂಲ್. ಓಕೆ, ಸೊ ಇದನ್ನು ಡೀಟೇಲಾಗಿ ನೋಡೋಣ. ಯು ಹ್ಯಾವ್ ಟೇಕನ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್, ಪಾಸಿಟಿವ್ ಎಕ್ಸ್, ನೆಗೆಟಿವ್ ಎಕ್ಸ್, ಪಾಸಿಟಿವ್ ಒನ್, ನೆಗೆಟಿವ್ ವೈ, 0 ಇದೆ ಆರಿಜಿನ್, ದಟ್ ಈಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್. ಐ ಹ್ಯಾವ್ ಟೇಕನ್ ಅ ಸರ್ಕಲ್. ಓಕೆ, ಡೆಫಿನೆಟ್ಲಿ ನೋಡಿದ್ರೆ ಗೊತ್ತಾಗುತ್ತೆ 360 ಡಿಗ್ರೀಸ್. ಓಕೆ, ಆ್ಯಂಗಲ್ ರೇಡಿಯನ್ ಮೆಜರಲ್ಲಿ ಬರೆದಿದ್ದೀನಿ π/2, π 3π/2 ಆ್ಯಂಡ್ 360 ಡಿಗ್ರೀಸ್ಗೆ ಆ್ಯಂಗಲ್ ಇಸ್ 2π. ಕರೆಕ್ಟ್ ಅಲ್ವಾ? ಸೊ ರೇಡಿಯನ್ ಮೆಜರ್ ನಾವು ಆಲ್ರೆಡಿ ನೋಡಿದ್ದೀವಿ ಹೇಗೆ ಬರುತ್ತೆ ಇದು ಅಂತ. ಈಗ ಎ ಅಂದರೆ ಏನು? ASTC ಅಂದರೆ ನೆನ್ಪಿಟ್ಕೊಳ್ಳಿ, ಎ ಅಂದರೆ ಆಲ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿಲ್ ಬಿ ಪಾಸಿಟಿವ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ನೆನ್ಪಿಟ್ಕೊಳ್ಳಿ, ಫಸ್ಟ್ ಕ್ವಾಡ್ರೆಂಟ್ ಎ ಅಂದರೆ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ನಾನು ಬರೀ 3 ಬರ್ತಿದ್ದೀನಿ. ದ ಅದರ್ 3 ಆರ್ ಅಂಡರ್ಸ್ಟುಡ್. ಸೊ ಸೈನ್ ಯಾವ ಸೈನ್ ಆ್ಯಂಗಲು ಯಾವ ಸೈನ್ ಫಾಲೋ ಮಾಡುತ್ತೋ, ಇನ್ ಕೇಸ್ ಸೈನ್ ಪಾಸಿಟಿವ್ ಇದ್ದರೆ ಕೊಸಿಕೆಂಟು ಕೂಡ ಪಾಸಿಟಿವ್ ಇರುತ್ತೆ, ಯಾಕೆಂದರೆ ಇದು ಅದರ ರೆಸಿಪ್ರೋಕಲ್. ಓಕೆ, ಕಾಸು ಮತ್ತು ಸೀಕೆಂಟು ಒಂದೇ ಸೈನ್ ತಗೊಳುತ್ತೆ, ಟ್ಯಾನ್ ಮತ್ತು ಕಾಟು ಒಂದೇ ಸೈನ್ ತಗೊಳುತ್ತೆ. ಸೊ ನಾವು ಡಿಸ್ಕಷನ್ ಮಾಡುವಾಗ ಬರೀ ಈ 3 ಆ್ಯಂಗಲ್ ಮಾತ್ರ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ತಗೊಳ್ತೀವಿ. ದಿ ಅದರ್ ರೆಸಿಪ್ರೋಕಲ್ ಫಂಕ್ಷನ್ಸ್ ಫಾಲೋಡ್ ಸೈಮಲ್ಟೇನಿಯಸ್ಲಿ ಅಲಾಂಗ್ ವಿತ್ ದಿಸ್. ಓಕೆ, ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ 6 ವಿಲ್ ಬಿ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಸ್ ಅಂದರೆ ಏನು? ಆ್ಯಕ್ಚುಲಿ ಸೈನ್. ನೆನ್ಪಿಟ್ಕೊಳ್ಳಿ, ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಮತ್ತು ಅದರ ರೆಸಿಪ್ರೋಕಲ್. ಸೊ ಸೈನ್ನ ರೆಸಿಪ್ರೋಕಲ್ ಏನು? ಕೊಸಿಕೆಂಟ್. ಸೊ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಮತ್ತು ಕೊಸಿಕೆಂಟ್ ಮಾತ್ರ ಪಾಸಿಟಿವ್ ಇರುತ್ತೆ, ಮಿಕ್ಕಿದ ಎಲ್ಲ ಫಂಕ್ಷನ್ಸು ನೆಗೆಟಿವ್ ಆಗಿರುತ್ತೆ. ಓಕೆ, ಅದಕ್ಕೆ ಎಸ್ ಅಂತ ತಗೊಳ್ತೀವಿ. ಈಗ ಪ್ರಾಬಬ್ಲಿ ನೀವು ಗೆಸ್ ಮಾಡಿರ್ಬೋದು, ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್. ಸೊ ಟ್ಯಾನ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಕಾಟ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ಫೈನಲಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಸೀಕೆಂಟ್. ಅರ್ಥ ಆಗ್ತಿದೆಯಾ? ಇದನ್ನೇ ನಾವು ASTC ರೂಲ್ ಅಂತ ಕರಿತೀವಿ. ಆಲ್ 6 ಸೈನ್, ಟ್ಯಾನ್, ಕಾಸ್. ಓಕೆ, ಸೊ ಇದು ಯಾವ ಥರ ನೆನ್ಪಿಟ್ಕೊಳ್ತೀರಿ ಅಂದರೆ, ಆಲ್ ಅಂದರೆ ಇದೊಂಥರ ಪ್ಲೇ ಗ್ರೌಂಡ್ ಇದ್ದಂಗೆ, ಯಾರು ಬೇಕಾದರೂ ಬಂದು ಇಲ್ಲಿ ಇರ್ಬೋದು. ಓಕೆ, ಸೈನ್ ಅಥವಾ ಕೊಸಿಕೆಂಟ್ ಅಂದರೆ ಇದು ಸೈನ್ನವರ ಮನೆ. ಓಕೆ, ಸೊ ಇಲ್ಲಿ ಇವನು ಮತ್ತು ಇವನು ತಮ್ಮ ಮಾತ್ರ ಇರ್ಬೋದು, ಮಿಕ್ದವರೆಲ್ಲ ನೆಗೆಟಿವ್ಸ್, ಅಂದರೆ ಬಂದರೆ ಗೆಸ್ಟ್ ಅಪಿಯರೆನ್ಸ್ ಕೊಡ್ತಾರೆ, ಆದರೆ ಇದು ಸ್ವಂತ ಇರೋದಿಲ್ಲ. ಓಕೆ, ಸಿಮಿಲರ್ಲಿ ದ ಥರ್ಡ್ ಕ್ವಾಡ್ರೆಂಟ್ ಬಿಲಾಂಗ್ಸ್ ಟು ಟ್ಯಾನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಕಾಟ್. ಆ್ಯಂಡ್ ಫೈನಲಿ ದ ಫೋರ್ತ್ ಕ್ವಾಡ್ರೆಂಟ್ ಬಿಲಾಂಗ್ಸ್ ಟು ಕಾಸ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಸೀಕೆಂಟ್. ಸೊ ಇದು ನಮ್ಮ ಕ್ವಾಡ್ರೆಂಟ್ ರೂಲ್, ASTC ರೂಲ್. ಈಗ ನಮ್ಮ ಪ್ರಶ್ನೆ ಏನಂತಂದರೆ, ಯಾಕೆ ಈ ಕ್ವಾಡ್ರೆಂಟಲ್ಲಿ ಎಲ್ಲ ಪಾಸಿಟಿವ್ ಇರುತ್ತೆ, ಇಲ್ಲಿ ಯಾಕೆ ಸೈನ್ ಮತ್ತು ಕೊಸಿಕೆಂಟ್ ಪಾಸಿಟಿವ್ ಇರುತ್ತೆ, ಇಲ್ಲಿ ಯಾಕೆ ಬರೀ ಟ್ಯಾನ್ ಪಾಸಿಟಿವ್ ಇರುತ್ತೆ ಮತ್ತು ಅದರ ರೆಸಿಪ್ರೋಕಲ್, ಮತ್ತು ಯಾಕೆ ಇಲ್ಲೇ ಕಾಸ್ ಪಾಸಿಟಿವ್ ಆಗಿರುತ್ತೆ ಅನ್ನೋದೇ ಅಂತ ಇದನ್ನು ನೋಡಬೇಕಾಗಿರೋದೇ ತುಂಬ ಮುಖ್ಯವಾದ ಕೆಲಸ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಆರ್ ಪ್ರೋಸೆಸ್. ಓಕೆ, ತುಂಬ ಈಸಿ ಕಾನ್ಸೆಪ್ಟು. ಫಸ್ಟು ಈ ಸರ್ಕಲಲ್ಲಿರೋ ಯಾವುದಾದ್ರೂ ಒಂದು ಪಾಯಿಂಟ್, ಫಸ್ಟ್ ಕ್ವಾಡ್ರೆಂಟಲ್ಲಿರೋ ಒಂದು ಪಾಯಿಂಟ್ ತಗೊಳ್ತೀನಿ. ಓಕೆ, ಸೊ ಇಲ್ಲೊಂದು ಪಾಯಿಂಟ್ ತೊಗೊಂಡ್ರೆ ವಾಟ್ ವಿ ಡೂ ಇಟ್ ಈಸ್, ಇದರ ಎಕ್ಸ್ ಕೋಆರ್ಡಿನೇಟ್ ಬೇಕು ಅಂತಂದರೆ ಫಸ್ಟ್ ವಾಟ್ ವಿ ಡೂ, ಈ ಪಾಯಿಂಟಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ ಎಕ್ಸ್ ಆ್ಯಕ್ಸಿಸ್ ಮೇಲೆ. ಓಕೆ, ವಿ ಆಲ್ ನೋ ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ನ ನಾವು ಏನಂತ ಕರಿತೀವಿ? ಎಕ್ಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಡಿಸ್ಟೆನ್ಸ್ ವಿಲ್ ಬಿ ನಥಿಂಗ್ ಬಟ್ y.
ಅರ್ಥ ಆಗ್ತಿದೆಯಲ್ಲ? ಓಕೆ, ಆ್ಯಂಡ್ ಇಫ್ ಐ ಜಾಯಿನ್ ಓ, ಈ ಪಾಯಿಂಟ್ ಇನ್ ಕೇಸ್ ಇದನ್ನು ಓ ಅಂತ ತಗೊಂಡು ಇದನ್ನು ಪಾಯಿಂಟ್ ಪಿ ಅಂತ ತಗೊಳ್ತೀನಿ, ಡೆಫಿನೆಟ್ಲಿ ದಿಸ್ ಪಾಯಿಂಟ್ ಇಸ್ ಎಕ್ಸ್ ಕಾಮ ವೈ. ಓಕೆ, ನಾವು ಓ ಆ್ಯಂಡ್ ಪಿ ನೋಡಿದ್ರೆ ಗೊತ್ತಾಗುತ್ತೆ ದಿಸ್ ಇಸ್ ದಿ ರೇಡಿಯಸ್ ಆರ್. ಅರ್ಥ ಆಗ್ತಿದೆಯಲ್ಲ? ಆ್ಯಂಡ್ ನೀವು ಯಾವುದೇ ಕ್ವಾಡ್ರೆಂಟ್ ಹೋದರೂ ನೆನ್ಪಿಟ್ಕೊಳ್ಳಿ, ರೇಡಿಯಸ್ ನೆಗೆಟಿವ್ ಇರೋಕ್ಕೆ ಸಾಧ್ಯವೇ ಇಲ್ಲ. ಎಕ್ಸ್ ಮತ್ತು ವೈ ಸೈನ್ಗೂ ಮಾತ್ರ ಚೇಂಜ್ ಆಗ್ಬೋದು. ಓಕೆ, ಸೊ ಇಲ್ಲಿ ನಮ್ಮ ರೆಫರೆನ್ಸ್ಗೆ ಆ್ಯಂಗಲ್ನ ನಾವು ತೀಟಾ ಅಂತ ತಗೊಳ್ಳೋಣ. ಓಕೆ, ಸೊ ಆ್ಯಂಗಲ್ ಏನಂತ ತಗೊಂಡ್ರಿ? ಟೀಟಾ. ಈಗ ನೋಡಿ, ಓಕೆ, ಫಸ್ಟ್ ಕ್ವಾಡ್ರಂಟಲ್ಲಿ ತುಂಬ ಏನು ಸಿಂಪಲ್ ಅಂತಂದರೆ ಎಕ್ಸ್ ಮತ್ತು ವೈ ಎರಡೂ ಪಾಸಿಟಿವೇ ಇರುತ್ತೆ. ಓಕೆ, ಎಕ್ಸ್ ಮತ್ತು ವೈ ಎರಡೂ ಪಾಸಿಟಿವ್ ಇರುತ್ತೆ, ಆರ್ ಆಲ್ವೇಸ್ ಪಾಸಿಟಿವ್. ನೆನ್ಪಿಟ್ಕೊಳ್ಳಿ, ರೇಡಿಯಸ್ ಆಫ್ ದಿ ಸರ್ಕಲ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್. ಈಗ ಸೈನ್, ಹೌ ಡು ಯು ಡಿಫೈನ್ ಸೈನ್? ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಸೈನ್ ಇಸ್ ಡಿಫೈನ್ಡ್ ಆ್ಯಸ್, ಸೈನ್ ಆಫ್ ದಿ ಆ್ಯಂಗಲ್ ಇಸ್ ಡಿಫೈನ್ಡ್ ಆ್ಯಸ್, ಸುಮ್ಮನೆ ಶಾರ್ಟ್ಕಟ್ಟಲ್ಲಿ ಬರ್ತೀನಿ, ಆಪೋಸಿಟ್ ಬೈ ಹೈಪೋಟಿನಿಯಸ್ ಅಂತ. ಸೊ ಈ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಆ್ಯಕ್ಚುಲಿ ಏನಾಗುತ್ತೆ? ವೈ ಇದೆ, ವೈ ಡೆಫಿನೆಟ್ಲಿ ಪಾಸಿಟಿವ್, ಡಿವೈಡೆಡ್ ಬೈ ಹೈಪೋಟಿನಿಯಸ್. ಹೈಪೋಟಿನಿಯಸ್ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಡೆಫಿನೆಟ್ಲಿ ಹೈಪೋಟಿನಿಯಸ್ ರೇಡಿಯಸ್ ಆಗುತ್ತೆ. ನಾವು ಆಲ್ರೆಡಿ ನೋಡಿದ್ದೀವಿ ಸೈನ್ ಟೀಟಾ ಇಸ್ಕೊಲ್ ಟು ವೈ ಬೈ ಆರ್ ಅಂತ. ವೈ ಪಾಸಿಟಿವು, ಆರು ಪಾಸಿಟಿವು, ದೇರ್ ಫಾರ್ ಸೈನ್ ಟೀಟಾ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಐ ಯು ಫಾಲೋವಿಂಗ್? ಓಕೆ, ಸೈನ್ ಪಾಸಿಟಿವ್ ಇದ್ದರೆ ಆಟೋಮ್ಯಾಟಿಕಲಿ ಅದರ ರೆಸಿಪ್ರೋಕಲ್ ಅಂದರೆ ಕೊಸಿಕೆಂಟು ಪಾಸಿಟಿವ್ ಆಗೇ ಆಗುತ್ತೆ. ಓಕೆ, ನಾವು ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಕಾಸ್ ಟೀಟಾ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಅಂತ ಡಿಫೈನ್ ಮಾಡ್ತೀವಿ. ಇಲ್ಲಿ ಈ ಆ್ಯಂಗಲ್ಗೆ ಅಡ್ಜಸೆಂಟ್ ಸೈಡ್ ಎಕ್ಸ್ ಬರುತ್ತೆ. ಅಗೇನ್ ಎಕ್ಸ್ ಇಸ್ ಪಾಸಿಟಿವ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ಡಿವೈಡೆಡ್ ಬೈ ಹೈಪೋಟಿನಿಯಸ್ ಅಂದರೆ ರೇಡಿಯಸ್ಸು, ಅದು ಯಾವಾಗಲೂ ಪಾಸಿಟಿವ್ ಇರುತ್ತೆ. ಸೊ ಪಾಸಿಟಿವ್ ಬೈ ಪಾಸಿಟಿವ್ ಯು ಆರ್ ಗೋನ್ ಟು ಗೆಟ್ ಪಾಸಿಟಿವ್. ಸೊ ಕಾಸ್ ಕೂಡ ಪಾಸಿಟಿವ್ ಆಯಿತು ಫಸ್ಟ್ ಕ್ವಾಡ್ರೆಂಟಲ್ಲಿ. ಗೊತ್ತಾಗ್ತಿದೆಯಲ್ಲ? ನಾವು ಲಾಸ್ಟ್ ಒನ್ನು ಟ್ಯಾನ್ ತೊಗೊಳ್ಳೋಣ. ಟ್ಯಾನು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಬರುತ್ತೆ. ಓಕೆ, ಆಪೋಸಿಟ್ ವ್ಯಾಲ್ಯೂ ಈಸ್ ವೈ ಆ್ಯಂಡ್ ಅಡ್ಜಸೆಂಟ್ ವ್ಯಾಲ್ಯೂ ಈಸ್ ಎಕ್ಸ್. ಐ ಟೋಲ್ಡ್ ಯು ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಬೋತ್ ಆರ್ ಪಾಸಿಟಿವ್. ಎಕ್ಸ್ ಮತ್ತು ವೈ ಎರಡೂ ಪಾಸಿಟಿವ್ ಆಗಿರೋದ್ರಿಂದ ಟ್ಯಾನ್ ವ್ಯಾಲ್ಯೂ ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ಇನ್ ದಿಸ್ ವೇ ಈ ತ್ರೀ ಫಂಕ್ಷನ್ಸ್ ಕೂಡ ಪಾಸಿಟಿವ್ ಆಯಿತು ಅಂದರೆ ಆಟೋಮ್ಯಾಟಿಕಲಿ ಅದರ ರೆಸಿಪ್ರೋಕಲ್ ಫಂಕ್ಷನ್ಸ್ ಕೂಡ ಪಾಸಿಟಿವ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ದಟ್ ಈಸ್ ವೈ ಫಸ್ಟ್ ಕ್ವಾಡ್ರೆಂಟಲ್ಲಿ ಆರೂ ಫಂಕ್ಷನ್ಸು ಪಾಸಿಟಿವ್ ಇರುತ್ತೆ. ಸೊ ದಟ್ ವಾಸ್ ಆಲ್ ಅಬೌಟ್ ಯುವರ್ ಫಸ್ಟ್ ಕ್ವಾಡ್ರೆಂಟ್. ಈಗ ಸೆಕೆಂಡ್ ಕ್ವಾಡ್ರೆಂಟ್ಗೆ ಹೋಗೋಣ, ಯಾಕೆ ಸೈನ್ ಮಾತ್ರ ಪಾಸಿಟಿವ್ ಆಗಿರುತ್ತೆ ಅಂತ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ಗೆ ಇಲ್ಲಿ ಯಾವುದೋ ಒಂದು ಪಾಯಿಂಟ್, ಲೆಟ್ ಮೀ ಕಾಲ್ ದಿಸ್ ಪಾಯಿಂಟ್ ಆಸ್ ಕ್ಯೂ. ಓಕೆ, ಈ ಕ್ಯೂನ ಬರ್ಕೊಳ್ಳೋಣ ಏನು ಅಂತ. ಆ್ಯಕ್ಚುಲಿ ನನ್ನ ಕೋಆರ್ಡಿನೇಟ್ಸು ಈ ಕ್ಯೂಗೆ -x, y ಅಂತ ಬರೀತೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಓ ಕ್ಯೂ ಬಂತು ಅಂತಂದರೆ ಫಸ್ಟು ಈ ಓ ಕ್ಯೂ ಜಾಯಿನ್ ಮಾಡ್ತೀನಿ. ನಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಓ ಕ್ಯೂ ವಿಲ್ ಬಿ ದ ರೇಡಿಯಸ್ ಆರ್. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಇಫ್ ಐ ಡ್ರಾ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆ್ಯಕ್ಸಿಸ್, ಓಕೆ, ದಿಸ್ ವಿಲ್ ಬಿ ಮೈ ವೈ. ಗೊತ್ತಾಗ್ತಿದೆಯಲ್ಲ? ಆ್ಯಂಡ್ ವೈ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮ್ಗೆ ಗೊತ್ತು, ಸೆಕೆಂಡ್ ಕ್ವಾಡ್ರೆಂಟ್ ಈಸ್ ಮೈನಸ್ ಆ್ಯಂಡ್ ಪ್ಲಸ್, ಅಂದರೆ ವೈ ಪಾಸಿಟಿವ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಎಕ್ಸ್ ಬರುತ್ತೆ, ಬಟ್ ಆ್ಯಕ್ಚುಲಿ ದಿಸ್ ಈಸ್ -x. ಯಾಕೆ? ಬಿಕಾಸ್ ಇದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್. ಈಗ ಹೇಗೆ ಇಲ್ಲಿ ಡಿಫೈನ್ ಮಾಡ್ದಂಗೆ ಸೆಕೆಂಡ್ ಕ್ವಾಡ್ರೆಂಟ್ಗೆ ತೊಗೊಂಡ್ರೆ ಯಾಕೆ ಸೈನ್ ಮಾತ್ರ ಪಾಸಿಟಿವ್ ಆಗುತ್ತೆ, ಮಿಕ್ಕಿದ ಎರಡು ಫಂಕ್ಷನ್ಸ್ ನೆಗೆಟಿವ್ ಆಗುತ್ತೆ ಅಂತ ನೋಡೋಣ. ಸೊ ಇದು ಅರ್ಥ ಆಗಿರ್ಬೇಕು ನಿಮಗೆ. ರೇಡಿಯಸ್ ಈಸ್ ಆಲ್ವೇಸ್ ಪಾಸಿಟಿವ್, ವೈ ಈಸ್ ಪಾಸಿಟಿವ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್, ಬಟ್ ಎಕ್ಸ್ ವಿಲ್ ಬಿ ನೆಗೆಟಿವ್. ಅದಕ್ಕೆ ಈ ಪಾಯಿಂಟ್ನ -x, y ಅಂತ ಬರೆದೆ. ಓಕೆ, ಸೊ ಪ್ರೊಸೀಡಿಂಗ್ ವಿತ್ ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ಗೆ ಆ್ಯಂಗಲ್ಲು ಇದನ್ನು ತೀಟಾ ಅಂತ ತಗೊಳ್ಳೋಣ. ಓಕೆ, ಸೊ ಇದಕ್ಕೆ ಇದು ಅಪೋಸಿಟ್ ಸೈಡ್ ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಡಿಫೈನ್ ಸೈನ್ ಇಸ್ ಈಕ್ವಲ್ ಟು, ಆಗಲೇ ಹೇಳ್ದಂಗೆ ಆಪೋಸಿಟ್ ಬೈ ಹೈಪೋಟಿನಿಯಸ್ ಆಗುತ್ತೆ. ಈ ಆ್ಯಂಗಲ್ಗೆ ಆಪೋಸಿಟ್ ಈಸ್ ಆ್ಯಕ್ಚುಲಿ ವೈ ಪಾಸಿಟಿವ್ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಹೈಪೋಟಿನಿಯಸ್ ಈಸ್ ರೇಡಿಯಸ್, ಸೊ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಏನಾಗುತ್ತೆ ನಮಗೆ ಸೈನ್ ಟೀಟಾ ಈಸ್ ಈಕ್ವಲ್ ಟು ಪಾಸಿಟಿವ್ ಅಂತ ಆಯಿತು. ಓಕೆ, ಕಮಿಂಗ್ ಟು ಕಾಸ್. ಕಾಸ್ ಇಸ್ ಆ್ಯಕ್ಚುಲಿ ಹೌ ಇಟ್ ಈಸ್ ಡಿಫೈನ್ಡ್, ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಅಂತ ಡಿಫೈನ್ ಮಾಡ್ತೀವಿ. ಈ ಆ್ಯಂಗಲ್ಗೆ ಅಡ್ಜಸೆಂಟ್ ಸೈಡು ನೆಗೆಟಿವ್ ಎಕ್ಸ್ ಆಗುತ್ತೆ, ಪ್ಲೀಸ್ ರಿಮೆಂಬರ್. ಓಕೆ, ಡಿವೈಡೆಡ್ ಬೈ ಹೈಪೋಟಿನಿಯಸ್ ಈಸ್ ಆಲ್ವೇಸ್ ಆರ್. ನೀವು ಯಾವುದೇ ಕ್ವಾಡ್ರೆಂಟಿಗೆ ತೊಗೊಂಡ್ರು ಹೈಪೋಟಿನಿಯಸ್ ಆರೇ ಆಗುತ್ತೆ, ಆ್ಯಂಡ್ ಆರ್ ಇಸ್ ಆಲ್ವೇಸ್ ಪಾಸಿಟಿವ್. ನೀವು ನೋಡ್ಬೋದು ನೆಗೆಟಿವ್ ಬೈ ಪಾಸಿಟಿವ್ ಈಸ್ ಆಲ್ವೇಸ್ ನೆಗೆಟಿವ್. ಒಂದು ವ್ಯಾಲ್ಯೂ ಪಾಸಿಟಿವ್, ಒಂದು ವ್ಯಾಲ್ಯೂ ನೆಗೆಟಿವ್ ಇದ್ದು ಡಿವೈಡ್ ಮಾಡೋದಾದರೆ ನೆಗೆಟಿವ್ ಆಗುತ್ತೆ. ಸೊ ದಟ್ ಈಸ್ ವೈ ಕಾಸ್ ಈಸ್ ಪಾಸಿಟಿವ್ ಇನ್ ದ second quadrant. Similarly, going to tan,
ಟ್ಯಾನ್ ಏನಾಗುತ್ತೆ, ಇಟ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್, ಕರೆಕ್ಟಾ? ಸೊ ಈ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಏನಾಗುತ್ತೆ, ವೈ ಈಸ್ ಆ್ಯಕ್ಚುಲಿ ಪಾಸಿಟಿವ್, ಅಡ್ಜಸೆಂಟ್ ಸೈಡ್ ಈಸ್ ಮೈನಸ್ ಎಕ್ಸ್. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರೋದ್ರಿಂದ ಟ್ಯಾನ್ ವ್ಯಾಲ್ಯೂ, ಅದು ವ್ಯಾಲ್ಯೂ ಏನಾದರೂ ಬರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಸೈನ್ ಮಾತ್ರ ಇಂಪಾರ್ಟೆಂಟ್ ನಮಗಿಲ್ಲಿ, ವೆದರ್ ಇಟ್ ಈಸ್ ಪ್ಲಸ್ ಆರ್ ಮೈನಸ್. ಸೊ ಇನ್ ದ ಥರ್ಡ್ ಫಂಕ್ಷನ್ ಟ್ಯಾನ್ ಈಸ್ ನೆಗೆಟಿವ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ದಟ್ ಮೀನ್ಸ್ ಸೈನ್ ಪಾಸಿಟಿವ್ ಇದ್ದರೆ ರೆಸಿಪ್ರೋಕಲ್ ಪಾಸಿಟಿವ್, ಕಾಸ್ ನೆಗೆಟಿವ್ ಇರೋದ್ರಿಂದ ಅದು ರೆಸಿಪ್ರೋಕಲ್ ನೆಗೆಟಿವ್, ಸೊ ಟ್ಯಾನ್ ನೆಗೆಟಿವ್ ಇರೋದ್ರಿಂದ ಕಾಟ್ ಕೂಡ ನೆಗೆಟಿವ್ ಆಗುತ್ತೆ. ಸೊ ದಟ್ ಈಸ್ ವೈ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಯಾವ ಫಂಕ್ಷನ್ ಪಾಸಿಟಿವ್, ಸೈನ್ ಮಾತ್ರ, ಮತ್ತು ಅದರ ರೆಸಿಪ್ರೋಕಲ್ ಫಂಕ್ಷನ್ ಕೊಸೆಕೆಂಡ್. ಸೊ 2 ಕ್ವಾಡ್ರೆಂಟು ಮುಗೀತು. ಮೂವಿಂಗ್ ಆನ್ ಟು ದಿ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ ನೋಡೋಣ. ಥರ್ಡ್ ಕ್ವಾಡ್ರೆಂಟಲ್ಲಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಬೋತ್ ಕೋಆರ್ಡಿನೇಟ್ಸ್ ಎಕ್ಸ್ ಆ್ಯಂಡ್ ವೈ ವಿಲ್ ಬಿ ನೆಗೆಟಿವ್ ಇರುತ್ತೆ. ಈಗ ಇಲ್ಲಿ ಯಾವುದೋ ಒಂದು ಪಾಯಿಂಟ್, ಲೆಟ್ ಮೀ ಸೇ ದಿಸ್ ಪಾಯಿಂಟ್ ಆಸ್ ಆರ್. ಸೊ ಆರ್ನ ಕೋಆರ್ಡಿನೇಟ್ಸ್ ಹೇಗಿರುತ್ತೆ ಅಂದರೆ -x, -y ಇರುತ್ತೆ. ಯಾಕೆ ಅಂತಂದರೆ ಬೋತ್ ಕೋಆರ್ಡಿನೇಟ್ಸ್ ಎಕ್ಸ್ ಆ್ಯಂಡ್ ವೈ ಆರ್ ನೆಗೆಟಿವ್. ಈಗ ನಾನು ಏನು ಮಾಡ್ತೀನಿ, ಐ ವಿಲ್ ಜಾಯಿನ್ ಓ ಆರ್. ಸೊ ಓ ಆರ್ ಜಾಯಿನ್ ಆದರೆ ಇದು ರೇಡಿಯಸ್ ಆಗಿರೋದ್ರಿಂದ ದಿಸ್ ವಿಲ್ ಬಿ ಆರ್. ಓಕೆ, ಸೊ ಈಗ ಐ ವಿಲ್ ಜಾಯಿನ್ ಪರ್ಪೆಂಡಿಕ್ಯುಲರ್ ಎಕ್ಸ್ ಡ್ರಾ ಮಾಡ್ತೀನಿ, ಪರ್ಪೆಂಡಿಕ್ಯುಲರು, ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ಡಾಟೆಡ್ ಲೈನ್ ಹಾಕ್ತೀನಿ. ಓಕೆ, ನಾವು ನಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ದಿಸ್ ವ್ಯಾಲ್ಯೂ ಯಾವುದು, ಈ ವ್ಯಾಲ್ಯೂ ನಮಗೆ ನೆಗೆಟಿವ್ ಆಫ್ ವೈ ಆಗುತ್ತೆ. ಓಕೆ, ಆ್ಯಂಡ್ ದಿಸ್ ಸೈಡ್ ಈ ಲೆಂತು ನಮಗೆ ನೆಗೆಟಿವ್ ಎಕ್ಸ್ ಆಗುತ್ತೆ. ಓಕೆ, ನೋಡಿದ್ರೇ ಗೊತ್ತಾಗುತ್ತೆ, ಈ ಲೆಂತ್ ನೆಗೆಟಿವ್ ಎಕ್ಸು, ಈ ಕಡೆ ರೆಫರೆನ್ಸ್ ತೊಗೊಂಡ್ರು ನೆಗೆಟಿವ್ ಎಕ್ಸೇ ಆಗುತ್ತೆ. ಪ್ಲೀಸ್ ನೋಟ್ ಡೌನ್. ಓಕೆ, ಸೊ ಈಗ ಇದರ ರೆಫರೆನ್ಸ್ ಇಟ್ಕೊಂಡು ನಾವು ಥರ್ಡ್ ಕ್ವಾಡ್ರೆಂಟ್ನ ಆ್ಯಂಗಲ್ಸ್ ಬರೆಯೋಣ. ಆ್ಯಂಡ್ ಪ್ಲೀಸ್ ರಿಮೆಂಬರ್, ಇಯರ್ ವಿಲ್ ಬಿ ದಿ ಆ್ಯಂಗಲ್ ಟೀಟಾ. ಸೊ ಆ್ಯಂಗಲ್ ಟೀಟಾ ಇಲ್ಲಿರುತ್ತೆ. ಸೊ ಇದು ಆಪೋಸಿಟ್ ಸೈಡ್. ಓಕೆ, ಸೊ ಸೈನ್ ಇಸ್ ಡಿಫೈನ್ಡ್ ಆ್ಯಸ್, ಹೌ ಡು ಯು ಡಿಫೈನ್ ಸೈನ್, ಆಪೋಸಿಟ್ ಬೈ ಹೈಪೋಟಿನಿಯಸ್ ಅಂತ ಡಿಫೈನ್ ಮಾಡ್ತೀವಿ. ಆಪೋಸಿಟ್ ಸೈಡ್ ಈಸ್ ಆ್ಯಕ್ಚುಲಿ -y. ಸೊ -y ಡಿವೈಡೆಡ್ ಬೈ ಹೈಪೋಟಿನಿಯಸ್ ರೇಡಿಯಸ್ ಆಗುತ್ತೆ. ಸೊ ಇಟ್ ಈಸ್ ಆರ್. ಓಕೆ, ಸಿಮಿಲರ್ಲಿ ಕಾಸ್ ಏನಾಗುತ್ತೆ, ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಅಂತ ಡಿಫೈನ್ ಮಾಡ್ತೀವ. ಅಡ್ಜಸೆಂಟು ಈ ಥರ್ಡ್ ಕ್ವಾಡ್ರೆಂಟ್ಗೆ ನೆಗೆಟಿವ್ ಇದಾಗುತ್ತೆ. ಸೊ ದಟ್ ಈಸ್ ಆ್ಯಕ್ಚುಲಿ ನೆಗೆಟಿವ್ ಎಕ್ಸ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ರೇಡಿಯಸ್ಸೇ ಆಗುತ್ತೆ ಆರ್. ಓಕೆ, ಆ್ಯಂಡ್ ಟ್ಯಾನ್ ವ್ಯಾಲ್ಯೂ ಇಸ್ ಡಿಫೈನ್ಡ್ ಆಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ನೀವು ಹುಷಾರಾಗಿ ನೋಡ್ಕೊಳ್ಳಿ, ಈ ಆ್ಯಂಗಲ್ಗೆ ಆಪೋಸಿಟು -y ಆಗುತ್ತೆ ಆ್ಯಂಡ್ ಅಡ್ಜಸೆಂಟು -x ಆಗುತ್ತೆ. ಈಗ ನೋಡಿ ಸೈನ್ಸ್ ನೋಡಿ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದರೆ ದಿಸ್ ಇಸ್ ನೆಗೆಟಿವ್, ಒನ್ ಇಸ್ ಪಾಸಿಟಿವ್ ಅದರ್ ಒನ್ ಇಸ್ ನೆಗೆಟಿವ್, ದಿಸ್ ಇಸ್ ಆಲ್ಸೋ ನೆಗೆಟಿವ್. ಬೋತ್ ಆರ್ ನೆಗೆಟಿವ್ ಇದ್ದರೆ ಏನಾಗುತ್ತೆ, ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗಿ ಪಾಸಿಟಿವ್ ಆಗೋಗುತ್ತೆ. ದೇರ್ ಫೋರ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ವಿಲ್ ಬಿ ಪಾಸಿಟಿವ್. ಹುಷಾರಾಗಿ ನೋಡ್ಕೊಳ್ಳಿ, ಟ್ಯಾನ್ ಪಾಸಿಟಿವ್ ಇತ್ತು ಅಂದರೆ ಆಟೋಮೆಟಿಕಲಿ ಅದರ ರೆಸಿಪ್ರೋಕಲ್ ಫಂಕ್ಷನ್ ಕಾಟ್ ವಿಲ್ ಬಿ ಪಾಸಿಟಿವ್. ಗೊತ್ತಾಗ್ತಿದೆಯಲ್ಲ? ಸೊ 3 ಕ್ವಾಡ್ರೆಂಟ್ನ ಕತೆ ಮುಗೀತು. ಲೆಟ್ಸ್ ಗೋ ಅಪ್ ಟು ದಿ ಲಾಸ್ಟ್ ಕ್ವಾಡ್ರೆಂಟ್. ಸೊ ಲಾಸ್ಟ್ ಕ್ವಾಡ್ರೆಂಟಲ್ಲೂ ಸಿಮಿಲರ್ ತೊಗೊಳ್ಳೋಣ. ಲೆಟ್ ಮೀ ಟೇಕ್ ಅ ಪಾಯಿಂಟ್ ಎಸ್ ಅಂತ ತೊಗೊಳ್ತೀನಿ. ಇಲ್ಲಿ ನಮಗೆ ಡೆಫಿನೆಟ್ಲಿ ಎಕ್ಸ್ಗೆ +x ಬರುತ್ತೆ. ಸೊ ಎಕ್ಸ್ ವಿಲ್ ಬಿ ಪಾಸಿಟಿವ್ ಬಟ್ ವೈ ವಿಲ್ ಬಿ ನೆಗೆಟಿವ್. ಸೊ ಇದರ ಕೋಆರ್ಡಿನೇಟ್ಸು x, -y ಆಗಿರುತ್ತೆ. ಸೊ ವಾಟ್ ವಿ ವಿಲ್ ಡೂ ಇಟ್ ಈಸ್ ಫಸ್ಟ್ ಡ್ರಾ ದ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆ್ಯಕ್ಸಿಸ್. ಓಕೆ, ನೆಕ್ಸ್ಟು ರೇಡಿಯಸ್ ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ದಿಸ್ ವ್ಯಾಲ್ಯೂ ವಿಲ್ ಬಿ ಟೀಟಾ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ವಿಲ್ ಬಿ ದ ರೇಡಿಯಸ್ ಆರ್. ಇದು ನಮ್ಮ ಡಿಸ್ಟೆನ್ಸ್ -y ಆಗುತ್ತೆ. ಯಾಕೆ -y ಹೇಳಿ, ಬಿಕಾಸ್ ಇಟ್ ಈಸ್ -y ಆ್ಯಕ್ಸಿಸ್ ಆಗಿರೋದ್ರಿಂದ. ಆ್ಯಂಡ್ ದಿಸ್ ವಿಲ್ ಬಿ ಪಾಸಿಟಿವ್ ಎಕ್ಸ್. ಗೊತ್ತಾಗ್ತಿದೆಯಲ್ಲ? ನಾವು ಇದೇ ಥರ ಲೆಟಸ್ ಡಿಫೈನ್ ಫಾರ್ ದಿ ಫೋರ್ತ್ ಕ್ವಾಡ್ರೆಂಟ್. ನೆನ್ಪಿಟ್ಕೊಳ್ಳಿ, ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ವೈ ವಿಲ್ ಬಿ ನೆಗೆಟಿವ್. ಓಕೆನಾ? ಸೊ ಲೆಟಸ್ ಡಿಫೈನ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೈನ್ ಇಸ್ ಆಪೋಸಿಟ್ ಬೈ ಹೈಪೋಟಿನಿಯಸ್. ಈ ಆ್ಯಂಗಲ್ ಆಪೋಸಿಟ್ ಆ್ಯಕ್ಚುಲಿ ಏನಾಗುತ್ತೆ, ವೈ ಆಗುತ್ತೆ. ವೈ ಈಸ್ ಆ್ಯಕ್ಚುಲಿ ನೆಗೆಟಿವ್. ನೀವೇನು ನೆನ್ಪಿಟ್ಕೊಳ್ಳಿ, ಸೈನ್ ಅಂದರೆ y/r, ಕಾಸ್ ಅಂದರೆ x/r, ಟ್ಯಾನ್ ಅಂದರೆ y/x. ವೈ ನೆಗೆಟಿವ್ ಇರೋದ್ರಿಂದ ರೇಡಿಯಸ್ ಈಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಕಾಸ್ ಇಸ್ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಯಾವಾಗಲೂ ಅಡ್ಜಸೆಂಟ್ ಎಕ್ಸೇ ಆಗಿರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ, ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ವಿಲ್ ಬಿ ಪಾಸಿಟಿವ್. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಎಕ್ಸ್ ಪಾಸಿಟಿವ್ ಇರುತ್ತೆ. ಹೈಪೋಟಿನಿಯಸ್ ಈಸ್ ರೇಡಿಯಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಫೈನಲಿ ಟ್ಯಾನು ನಿಮಗೆ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಆಪೋಸಿಟ್ ಇಸ್ ವೈ ನೆಗೆಟಿವ್ ಇರುತ್ತೆ ಬಟ್ ಎಕ್ಸು ಪಾಸಿಟಿವ್ ಇರುತ್ತೆ. ಸೊ ಆಟೋಮ್ಯಾಟಿಕಲಿ ಏನಾಗುತ್ತೆ ನೋಡಿ. ಸೊ ವಾಟ್ ಹ್ಯಾಪನ್ಸ್ ಹಿಯರ್,
ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರೋದ್ರಿಂದ ಸೊ ಸೈನ್ ವಿಲ್ ಬಿ ನೆಗೆಟಿವ್. ಕಾಸು ಎರಡೂ ಪಾಸಿಟಿವ್ ಇರುವಾಗಲೂ ಪಾಸಿಟಿವ್ ಬರುತ್ತೆ. ಆ್ಯಂಡ್ ಟ್ಯಾನ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇರೋದ್ರಿಂದ tan will be negative. So this is why in the fourth quadrant only cos and its reciprocal secant is ಪಾಸಿಟಿವ್. ಮಿಕ್ಕಿರುವಂತಹ 4 ಫಂಕ್ಷನ್ಸು ನೆಗೆಟಿವ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ಹೌ ವಾಟ್ ವಿ ಕಾಲ್ ಇಟ್ ಆ್ಯಸ್ ದಿ ಕ್ವಾಡ್ರೆಂಟ್ ರೂಲ್ ಅಥವಾ ASTC ರೂಲ್. ಮತ್ತೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಆಲ್ ದ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಓನ್ಲಿ ಈಸ್ ಪಾಸಿಟಿವ್. In the third quadrant, only tan and cot is positive. And finally, in the fourth quadrant, only cos and secant is positive. The remaining 4 functions will be negative in these 3 quadrants. Okay? So, ಎಲ್ಲಿ ಯಾವುದು ನೆಗೆಟಿವ್ ಅನ್ನೋದು ಆಲ್ರೆಡಿ ನಿಮಗೀಗ ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗಿದೆ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನೆಕ್ಸ್ಟು ಈ ಕಾನ್ಸೆಪ್ಟ್ ಮೇಲೇ ಅಲೈಡ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ, ಕಾಂಪೌಂಡ್ ಆ್ಯಂಗಲ್ಸ್, ಮಲ್ಟಿಪಲ್ ಆ್ಯಂಗಲ್ಸ್, ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಅಂತ ತುಂಬ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಬಟ್ ASTC ರೂಲು ಥ್ರೂ ಔಟ್ ನಿಮಗೆ ಗೊತ್ತಿರಬೇಕು. ಓಕೆ, ASTC ಅಂದ ತಕ್ಷಣ ಫಿಕ್ಸ್ ಆಗಿ ಹೋಗಬೇಕು ಯಾವ ಕ್ವಾಡ್ರೆಂಟಲ್ಲಿ ಯಾವ ಫಂಕ್ಷನ್ನು ಪಾಸಿಟಿವ್ ಆಗಿರುತ್ತೆ ಅಂತ. ಓಕೆ, ಫೈನ್. ಸೊ ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ವಿತ್ ದಿಸ್. ಸ್ವಲ್ಪ ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾವುದೇ ಡೌಟ್ಸ್ ಬರೋದಿಲ್ಲ. Okay, next we are going to see very important topic called domain and range of trigonometric functions. Dear students, second chapter ಅಲ್ಲಿ ನಾವು ಫಂಕ್ಷನ್ಸ್ ಅನ್ನೋ ಚಾಪ್ಟರಲ್ಲಿ ಕೊಟ್ಟಿರುವಂಥ ಫಂಕ್ಷನ್ಸ್ಗೆ ಡೊಮೈನ್ ಮತ್ತು ರೇಂಜ್ ಏನು ಅಂತ ಕಂಡುಹಿಡಿದಿರ್ತೀವಿ ಅಲ್ವಾ. ಸೊ ಇಲ್ಲಿ ಈ ಚಾಪ್ಟರ್ ಟ್ರಿಗ್ನೋಮೆಟ್ರಿಕ್ ಪಟ್ಟಿರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಡೊಮೇನ್ ಏನು, ರೇಂಜ್ ಏನು ಅಂತ ನೋಡ್ಕೊಳ್ತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಿಮ್ಮ ಸೆಕೆಂಡ್ PUCಗೆ ಕಂಟಿನ್ಯೂಯೇಷನ್ ಆಗುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರುತ್ತೆ, ಅಲ್ಲಿ ರೇಂಜ್ ಡೊಮೈನ್ ಅಲ್ಲೂ ಫಾಲೋ ಆಗುತ್ತೆ. ಸೊ ಈ ಕಾನ್ಸೆಪ್ಟ್ ಇಲ್ಲಿ ನಿಮಗೆ ಕ್ಲಿಯರ್ ಆಗಿದ್ದರೆ ಸೆಕೆಂಡ್ PUCಯಲ್ಲಿ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಡೊಮೈನ್ ಮತ್ತು ರೇಂಜ್ ಇಫ್ ಯು ಆರ್ ಸಪೋಸ್ ಟು ರೈಟ್, ಫಸ್ಟ್ ಯು ಹ್ಯಾವ್ ಟು ಹ್ಯಾವ್ ಅ ಕ್ಲಿಯರ್ ಪಿಕ್ಚರ್ ಆಫ್ how the sine curve behaves and cos curve or the tan curve or any ಈ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಕರ್ವ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ಓಕೆ, ಅದರ ಬಿಹೇವಿಯರ್ ಯಾವ್ಯಾವ ಕ್ವಾಡ್ರೆಂಟಲ್ಲಿ ಯಾವ್ಯಾವ ಥರ ಚೇಂಜ್ ಆಗುತ್ತೆ ಅಂತ ನೋಡಿದ್ರೆ ನೀವು ಅದರ ಡೊಮೇನ್ ಮತ್ತು ರೇಂಜು ಬರಿಬಹುದು. ಓಕೆ, ಸೊ ಪ್ಲೀಸ್ ನೋಟ್ ಇಟ್, ಪ್ರತಿಯೊಂದು ಫಂಕ್ಷನ್ಗೂ ಅದರದೇ ಆದಂಥ ಒಂದು ಕರ್ವ್ ಇರುತ್ತೆ. ಓಕೆ, ಸೊ ಇಫ್ ಐ ಟೇಕ್ y ಈಸ್ ಈಕ್ವಲ್ ಟು, ಇಟ್ಸ್ ಆಲ್ವೇಸ್ ಅಂಡರ್ಸ್ಟುಡ್, ಯಾಕಂದರೆ ವೆನ್ ವಿ ಟೇಕ್ ಅ ಫಂಕ್ಷನ್ ವಿ ಆಲ್ವೇಸ್ ಟೇಕ್ y ಈಸ್ ಈಕ್ವಲ್ ಟು f ಆಫ್ x, ವೇರ್ y ಈಸ್ ಅ ಡಿಪೆಂಡೆಂಟ್ ವೇರಿಯಬಲ್, x ಈಸ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್. ಅಂದರೆ y ಈಸ್ ಡಿಪೆಂಡಿಂಗ್ ಆನ್ x ಚೇಂಜ್ ಆದಂಗೆ y ಚೇಂಜ್ ಆಗುತ್ತೆ ಅಂತ. ಓಕೆ, ನಾನು ತುಂಬ ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ. ದಿಸ್ ವಿಲ್ ಬಿ ಅ ಸೈನ್ ಕರ್ವ್. ಹೆಚ್ಚು ಕಡಿಮೆ ಹಾವ್ ಮೂಮೆಂಟ್ ಕೊಡುತ್ತಲ್ಲ ಆ ಥರ ಅಂತ ತಗೊಳ್ಳಿ. ದಿಸ್ ಇಸ್ ಹೌ ದ ಸೈನ್ ಕರ್ವ್ ವಿಲ್ ಬಿ. ಓಕೆ, ನಮ್ಗೆ ಆಲ್ರೆಡಿ 0 to ಸೈನ್ 0, 30, 45, 90 ವ್ಯಾಲ್ಯೂಸ್ ಗೊತ್ತು. ಬಟ್ ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತು 0 to 90 ಸೈನ್ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್. ನೀವು ಇಲ್ಲಿ ಕರ್ವ್ ನೋಡಿ, 0 ಇಂದ 90ವರೆಗೂ ಸೈನ್ ಇನ್ಕ್ರೀಸ್ ಆಗುತ್ತೆ. ಈ ಪಾಯಿಂಟಲ್ಲಿ ಮತ್ತೆ ಡಿಕ್ರೀಸ್ ಆಗುತ್ತೆ. ಎಲ್ಲಿಗೆ ಮ್ಯಾಕ್ಸಿಮಮ್ ಇರುತ್ತೆ ಅಂತಂದರೆ ಸೈನ್ ವಿಲ್ ಬಿ ಮ್ಯಾಕ್ಸಿಮಮ್ ಅಟ್ 1. ಸೈನ್ 91 ನಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಸೈನ್ 90 ಈಸ್ 1 ಅಂತ. ಸೊ 1 ವ್ಯಾಲ್ಯೂ ರೀಚ್ ಆದಮೇಲೆ ಆಟೋಮ್ಯಾಟಿಕಲಿ ಇದು ಡಿಕ್ರೀಸ್ ಆಗಿ ಬರುತ್ತೆ. ಓಕೆ, ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಮತ್ತೆ ಡಿಕ್ರೀಸ್ ಆಗುತ್ತೆ. ದಟ್ ಈಸ್ π to 3π/2. ನೆನ್ಪಿಟ್ಕೊಳ್ಳಿ, ದಿಸ್ ವ್ಯಾಲ್ಯೂ ಇಸ್ 3π/2, 270 ಡಿಗ್ರೀಸ್. ಸೊ ಇಷ್ಟಾದಮೇಲೆ ಅಗೇನ್ ಇನ್ಕ್ರೀಸ್ ಆಗುತ್ತೆ. ಸೊ ಸೈನ್ ಇನ್ಕ್ರೀಸಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ಡಿಕ್ರೀಸಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಎಲ್ಲಿಂದ ಅಂದರೆ 1ಇಂದ 0 ಬರುತ್ತೆ, ಮತ್ತು 0 ಇಂದ -1ಗೆ ಹೋಗುತ್ತೆ, -1ಇಂದ ವಾಪಸ್ಸು 0ಗೆ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ಡೀಟೇಲಾಗಿ ನೋಡಿದ್ರೆ ಗೊತ್ತಾಗ್ತಿದೆ, ಸೈನ್ ನೀವು ಯಾವುದೇ ವ್ಯಾಲ್ಯೂ ಕೊಡಿ, ಸೈನ್ ವಿಲ್ ಆಲ್ವೇಸ್ ಲೈ ಬಿಟ್ವೀನ್ +1 to -1. -1 ಮತ್ತು +1 ನಡುವೆನೇ ಇರುತ್ತೆ. ಅದು ಮೀರಿ ಸೈನ್ನ ಕರ್ವು ಎಲ್ಲಿಗೂ ಹೋಗೋದಿಲ್ಲ. ಓಕೆ, ಸೊ ಅದನ್ನು ಇಲ್ಲಿ ಹೇಗೆ ಹೇಳ್ತಾರೆ ನೋಡಿ, ಫಸ್ಟ್ ಕ್ವಾಡ್ರೆಂಟಲ್ಲಿ ಇನ್ಕ್ರೀಸಸ್ ಫ್ರಮ್ 0 to 1, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಡಿಕ್ರೀಸಸ್ ಫ್ರಮ್ 1 to 0, ಥರ್ಡ್ ಕ್ವಾಡ್ರೆಂಟ್ ಡಿಕ್ರೀಸಸ್ ಫ್ರಮ್ 0 to -1, ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್ ಇನ್ಕ್ರೀಸಸ್ -1ಇಂದ ವಾಪಸ್ 0ಗೆ ಬರುತ್ತೆ. ಸೊ ಇನ್ಕ್ರೀಸ್ ಆಗ್ತಿರುತ್ತೆ. ಓಕೆ, ಸೊ ದಟ್ ಮೀನ್ಸ್, ಸೊ ಇಲ್ಲಿ ನಾವು ಬರೆಯುವಾಗ ಹೇಗೆ ಬರೆಯೋದು, ಡೊಮೇನ್ ಹೇಗೆ ಬರೆಯೋದು, ರೇಂಜ್ ಹೇಗೆ ಬರೆಯೋದು ಅಂದರೆ ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಸೈನ್ನ ಡೊಮೇನು ಆ್ಯಕ್ಚುಲಿ x ಇರುತ್ತೆ. ಎವ್ರಿ x ಸಚ್ ದಟ್, ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ಡೊಮೇನ್ ಆಫ್ ಸೈನ್ ಇಸ್ ಫುಲ್ ರಿಯಲ್ ನಂಬರ್ಸ್, ಸೆಟ್ ಆಫ್ ರಿಯಲ್ ನಂಬರ್ಸ್. ನೆನ್ಪಿಟ್ಕೊಳ್ಳಿ, ಅಂದರೆ ಯಾವ ವ್ಯಾಲ್ಯೂ ಸೆಟ್ ಆಫ್ ರಿಯಲ್ ನಂಬರ್ಸ್ ಇರುವಂಥ ಯಾವುದೇ ವ್ಯಾಲ್ಯೂ ಬೇಕಾದರೆ ಡೊಮೇನ್ಗೆ ಸೈನ್ಗೆ ಕೊಡ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ, ಡೊಮೇನ್ ಮೀನ್ಸ್ ಇನ್ಪುಟ್, ರೇಂಜ್ ಮೀನ್ಸ್ ಔಟ್ಪುಟ್. ಓಕೆ,
ಗೊತ್ತಾಗ್ತಿದೆಯಲ್ಲ, ನಿಮ್ಗೆ ಸುಮ್ಮನೆ ರೆಫರೆನ್ಸ್ಗೆ ಹೇಳ್ತಿರೋದು. ಓಕೆ, ಸೊ ರೇಂಜ್ ಏನಾಗುತ್ತೆ, ನೀವು ಯಾವುದೇ ವ್ಯಾಲ್ಯೂ ಕೊಟ್ಟರು ನಾವು ಆಲ್ರೆಡಿ ನೋಡಿದ್ದೀವಿ, ದ ರೇಂಜ್ ಆಫ್ ಸೈನ್ ವಿಲ್ ಬಿ -1 to +1. ಓಕೆ, ಸೊ ಇದು ಸಿಂಪ್ಲೆಸ್ಟ್ ವೇ ಬರೆಯೋದು. ಓಕೆ, ಸೊ ಕೆಲವರು ತುಂಬ ಲಾಂಗಾಗಿ ಬರೀತಾರೆ. ಯಾವ ಥರ ಅಂತಂದರೆ, ಸೊ ಡೊಮೇನ್ ಹೇಗೆ ಬರೀತಾರೆ ಅಂದರೆ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಬರೀತಾರೆ. ಅಥವಾ ನೀವು ಬರೀ ಇಷ್ಟು ನೆನ್ಪಿಟ್ಕೊಳ್ಳಿ, ಇಲ್ಲಿ ಹೇಗೆ ಬರೀತಾರೆ ಅಂತಂದರೆ, ಸೊ ರೇಂಜ್ ಬರೆಯೋಕ್ಕೆ ಎವ್ರಿ ವೈ ಸಚ್ ದಟ್ -1 ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಕ್ಲೋಸ್ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ವೈ ವಿಲ್ ಅಗೇನ್ ಬಿ ಎ ರಿಯಲ್ ನಂಬರ್. ಸೊ ದಟ್ ಈಸ್ ವೈ ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಸೊ ಡೊಮೈನ್ ಆಫ್ ದಿ ಸೈನ್ ಫಂಕ್ಷನ್ ಇಸ್ ಫುಲ್ ರಿಯಲ್ ನಂಬರ್ಸ್. ರೇಂಜ್ ಆಫ್ ದ ಸೈನ್ ಫಂಕ್ಷನ್ ಈಸ್ ದಿ ಕ್ಲೋಸ್ಡ್ ಇಂಟರ್ವಲ್ -1 to 1. ಮತ್ತೆ ಹೇಳ್ತಾ ಇದ್ದೀನಿ, ಇಂಟರ್ವಲ್ ಬರೆಯುವಾಗ ಕ್ಲೋಸ್ಡು ಓಪನ್ನು ನೋಡ್ಕೊಂಡು ಬರೀಬೇಕು. ಹೇಗೋ ಬರೆದರೆ ತಪ್ಪಾಗೋಗುತ್ತೆ. ಸೊ ಇಟ್ ಈಸ್ ದ ಕ್ಲೋಸ್ಡ್ ಇಂಟರ್ವಲ್ -1 to +1. ಅಂದರೆ ಕ್ಲೋಸ್ಡ್ ಅಂದರೆ ಎಂಡ್ ವ್ಯಾಲ್ಯೂಸ್ ವಿಲ್ ಬಿ ಇನ್ಕ್ಲೂಡೆಡ್. ಗೊತ್ತಾಗ್ತಿದೆಯಲ್ಲ? ಸೊ ಇದು ಸೈನ್. ಸೊ ಸೈನ್ ಗೊತ್ತಾದರೆ ಆಟೋಮೆಟಿಕಲಿ ಕಾಸ್ ಕೂಡ ಅದೇ ಥರ ಫಾಲೋ ಆಗುತ್ತೆ. ನೋಡಿದ್ರೆ ಗೊತ್ತಾಗ್ತಿದೆ. ಓಕೆ, ಸೈನ್ ಮತ್ತು ಕರ್ವ್ ಹೆಚ್ಚು ಕಡಿಮೆ, ಕರ್ವ್ನ ಡಿಸೈನ್ ಸೇಮು. ಗೊತ್ತಾಗ್ತಿದೆಯಾ? ಡಿಸೈನ್ ಸೇಮು. ಆದರೆ ಸೈನ್ 0 ಇದ್ದಾಗ 0 ಇರುತ್ತೆ, ಬಟ್ ಕಾಸು 0 ಇದ್ದಾಗ 1 ಇರುತ್ತೆ. ನಾವು ಆಲ್ರೆಡಿ ಟೇಬಲಲ್ಲಿ ನೋಡಿದ್ದೀವಿ, ನೆನಪಿದೆಯಲ್ಲ? ಸೊ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ನೆನಪಿರಲಿ, ಸೈನ್ 0 ಇದ್ದಾಗ 0 ಇರುತ್ತೆ, ಸೈನ್ 90 1 ಇರುತ್ತೆ. ಬಟ್ ಕಾಸು 90ಯಲ್ಲಿ 0 ಇರುತ್ತೆ, 0 ಡಿಗ್ರೀಸಲ್ಲಿ 1 ಇರುತ್ತೆ. ಸೊ ದಟ್ ಮೀನ್ಸ್ ಆ್ಯಕ್ಚುಲಿ ಇದನ್ನು ಫಿಸಿಕ್ಸಲ್ಲಿ ಹೇಳೋದಾದರೆ ಪಾತ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆ, ಪಾತ್ ಡಿಫ್ರೆನ್ಸ್ ಅಥವಾ ಫೇಸ್ ಡಿಫ್ರೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಫಿಸಿಕ್ಸಲ್ಲಿ. ದ ಡಿಫ್ರೆನ್ಸ್ ಬಿಟ್ವೀನ್ ಸೈನ್ ಆ್ಯಂಡ್ ಕಾಸ್ ಇಸ್ 90 degrees ಡಿಫ್ರೆನ್ಸ್ ಅಷ್ಟೇ ಬರೋದು. ಓಕೆ, ಅದರ ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಫಿಸಿಕ್ಸಲ್ಲಿ ನೀವು ಬರುತ್ತೆ, ಅಲ್ಲಿ ನೋಡ್ಕೊಳ್ಳಿ. ಸೊ ಕಾಸು 0ಅಲ್ಲಿ 1ಅಲ್ಲಿರುತ್ತೆ. ಸೊ ನೋಡ್ಕೊಳ್ಳಿ. ಓಕೆ, ಸೊ 1ಇಂದ ಡಿಕ್ರೀಸ್ ಆಗುತ್ತೆ 90 degreesಲ್ಲಿ. ಓಕೆ, ಫಸ್ಟ್ ಕ್ವಾಡ್ರಂಟಲ್ಲಿ ಡಿಕ್ರೀಸ್ ಆಗುತ್ತೆ, ಸೆಕೆಂಡ್ ಕ್ವಾಡ್ರಂಟಲ್ಲಿ ಇನ್ನೂ ಡಿಕ್ರೀಸ್ ಆಗುತ್ತೆ. ಎಲ್ಲಿಂದ ಅಂದರೆ 1ಇಂದ 0 ಇಳಿಯುತ್ತೆ, 0ಇಂದ -1 ಇಳಿಯುತ್ತೆ. ಓಕೆ, ಸೊ 2 ಕ್ವಾಡ್ರಂಟಲ್ಲಿ ಡಿಕ್ರೀಸು, ನೆಕ್ಸ್ಟ್ ಇನ್ನೆರಡು ಕ್ವಾಡ್ರೆಂಟ್ಸ್ ಇನ್ಕ್ರೀಸಿಂಗು. ಪೈಯಿಂದ 2π/1ವರೆಗೂ -1ಇಂದ 0ಗೆ ಇನ್ಕ್ರೀಸ್ ಆಗುತ್ತೆ, ಮತ್ತು 0ಇಂದ 1 ಗಂಟೆ ಬಂದ್ಬಿಡುತ್ತೆ. ಓಕೆ, ಸೊ ಇದು ಪ್ರಾಬಬ್ಲಿ ಸ್ವಲ್ಪ ಡೀಟೇಲ್ಡ್ ಕಾನ್ಸೆಪ್ಟು, ಬಟ್ ನೋಡಿದ್ರೆ ಗೊತ್ತಾಗ್ತಿದೆ. ನೀವು ಕಾಸ್ಗೂ ಕೂಡ ಯಾವುದೇ ವ್ಯಾಲ್ಯೂ ಕೊಡ್ಬೋದು, ಬಟ್ ಇಟ್ ವಿಲ್ ಸ್ಟಿಲ್ ಲೈ ಬಿಟ್ವೀನ್ -1 to +1 ಓನ್ಲಿ. ಗೊತ್ತಾಗ್ತಿದೆಯಾ? ಓಕೆ, ಸೊ ಸೈನ್ಗೂ ಕಾಸ್ಗೂ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಕಾಸು ಫಸ್ಟ್ ಕ್ವಾಡ್ರಂಟಲ್ಲಿ ಡಿಕ್ರೀಸ್ ಆಗುತ್ತೆ, ಡಿಕ್ರೀಸಸ್ ಫ್ರಮ್ 1 to 0. ಆಮೇಲೆ 0ಇಂದ ಇನ್ನೂ -1ಗೆ ಇಳಿದೋಗುತ್ತೆ. ಸೊ ಥರ್ಡ್ ಕ್ವಾಡ್ರಂಟಲ್ಲಿ ಇನ್ಕ್ರೀಸ್ ಸ್ಟಾರ್ಟ್ ಆಗುತ್ತೆ, -1ಇಂದ 0ಗೆ ಇನ್ಕ್ರೀಸ್ ಆಗುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ 0 to 1 ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಮೀನ್ಸ್, ಸೊ ನೌ ವಿ ಕ್ಯಾನ್ ರೈಟ್ ದಿ ರೇಂಜ್ ಆ್ಯಂಡ್ ಡೊಮೇನ್ ಆಫ್ ದ ಕಾಸ್ ಫಂಕ್ಷನ್. ಸೊ ಕಾಸ್ ಫಂಕ್ಷನ್ಗೂ ಕೂಡ ರೇಂಜ್ ಡೊಮೇನ್ ಇಸ್ ಓಕೆ ಫುಲ್ ರಿಯಲ್ ನಂಬರ್ಸ್. ಓಕೆ, ಕಂಪ್ಲೀಟ್ ರಿಯಲ್ ನಂಬರ್ಸ್ ಆಗುತ್ತೆ. ರೇಂಜ್ ವಿಲ್ ಬಿ ಸೇಮ್ ಆ್ಯಸ್ ಸೈನ್ -1 to +1 ಕ್ಲೋಸ್ಡ್ ಇಂಟರ್ವಲ್. ಗೊತ್ತಾಗ್ತಿದೆಯಲ್ಲ? ಸೊ ಹೇಗೆ ಬರೆಯೋದು ಅಂತಂದರೆ ಈ ಥರ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಅದರ್ವೈಸ್ ನೀವು ಇನ್ ಕೇಸ್ ಇನ್ನೂ ಫರ್ದರ್ ಬೇಕು ಅಂತಂದರೆ ಯು ಕ್ಯಾನ್ ರೈಟ್ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಬರಿಬೋದು. ಓಕೆ, ಇಲ್ಲಿ ರೇಂಜ್ ಬರೆಯುವಾಗ ಎವ್ರಿ ವೈ ಸಚ್ ದಟ್ -1 ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಬರೆದು ಮತ್ತೆ ವೈ ಬಿಲಾಂಗ್ಸ್ ಟು ಆರ್ ಅಂತಲೇ ಬರಿಬೇಕು. ಫುಲ್ ವೈ ಇಲ್ಲೂ ಬೇಕಾದರೆ ವೈ ಬಿಲಾಂಗ್ಸ್ ಟು ಆರ್ ಅಂತ ಬರೀರಿ. -1 ಮತ್ತು +1 ನಡುವೆ ಇರುವಂಥ ರಿಯಲ್ ನಂಬರ್ಸ್ ಅಂತ ಅರ್ಥ ಆಗ್ತಿದೆಯಾ? ಸೊ ತುಂಬ ಗೋಜಲ್ ಮಾಡ್ಕೋಬೇಡಿ. ರಿಮೆಂಬರ್ ಜಸ್ಟ್ ದಿಸ್, ಸೈನ್ ಡೊಮೇನ್ ಇಸ್ ರಿಯಲ್ ನಂಬರ್ಸ್, ರೇಂಜಸ್ -1 to +1 ಕ್ಲೋಸ್ಡ್ ಇಂಟರ್ವಲ್. ಕಾಸ್ದು ಡೊಮೇನ್ ಇಸ್ ರಿಯಲ್ ನಂಬರ್ಸ್, ರೇಂಜಸ್ -1 to +1 ಕ್ಲೋಸ್ಡ್ ಇಂಟರ್ವಲ್. ಓಕೆ, ಸೊ ಸಿಮಿಲರ್ಲಿ ಟ್ಯಾನ್ ಕರ್ವ್ ನೋಡೋಕ್ಕಿಂತ ಮುಂಚೆ ಇದೊಂದು ವ್ಯಾಲ್ಯೂಸ್ ನೆನಪಿರಲಿ ನಮಗೆ. ಸೊ ಟ್ಯಾನ್ 0 ವಿಲ್ ಬಿ 0. ಓಕೆ, ಟ್ಯಾನ್ 45ಅಲ್ಲಿ 1ನಲ್ಲಿರುತ್ತೆ, 60 degreesಲ್ಲಿ √3 ಅಂದರೆ ಇಟ್ ಈಸ್ 1 ಪಾಯಿಂಟ್ ಸಮಥಿಂಗ್. 90 degrees ತೊಗೊಂಡ್ರೆ ಇನ್ಫಿನಿಟಿ ಆಗೋಗುತ್ತೆ. ಅಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ. ಸೊ ಇದು ಯಾಕೆ ಹಿಂಗಾಗುತ್ತೆ ಅಂದರೆ ಬಿಕಾಸ್ ಟ್ಯಾನ್ ಕರ್ವ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿ ನೋಡಿ, 0 ಇರುತ್ತೆ, ಟ್ಯಾನ್ 90ಯಲ್ಲಿ 1 ಆಗಿರುತ್ತೆ. ಸೊ ಹೋಗ್ತಾ ಇನ್ಕ್ರೀಸ್ ಆಗಿ, ಓಕೆ ಸಾರಿ, ಟ್ಯಾನ್ 45ಅಲ್ಲಿ 1 ಇರುತ್ತೆ, ಟ್ಯಾನ್ 90ಯಲ್ಲಿ ಆಲ್ಮೋಸ್ಟ್ ಇನ್ಫಿನಿಟಿ ಅಂದರೆ ದ ಕರ್ವ್ ವಿಲ್ ಗೋ ಬಿಯಾಂಡ್ ಆರ್ ಲಿಮಿಟ್ಸ್, ನಾಟ್ ಡಿಫೈನ್ಡ್ ಅಂತ ನಾವು ಅದಕ್ಕೆ ಅಂತೀವಿ. ಓಕೆ, ಸೊ ಇದೊಂಥರ ಓಕೆ ಒಂದು ಇಂಟರ್ವಲಲ್ಲಿ ಮಾತ್ರ ಇರ್ತದೆ. ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, 0ಅಲ್ಲಿ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇನ್ ಬಿಟ್ವೀನ್ ಸ್ಟೋರಿ ಮಾತ್ರ ನಮಗೆ ಗೊತ್ತಿರುತ್ತೆ. ದಟ್ ಈಸ್ ದ ರಿಯಾಲಿಟಿ ಆಫ್ ಟ್ಯಾನ್.
ಟ್ಯಾನ್ ಮತ್ತು ಕಾಟ್ ಹೆಚ್ಚು ಕಡಿಮೆ ರೆಸಿಪ್ರೋಕಲ್ ಫಂಕ್ಷನ್ಸು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಬಿಹೇವ್ ಆಗ್ತಿದೆ ಅಂತ. ಓಕೆ, ಸೊ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಗ್ರಾಫ್ ಬಗ್ಗೆ ಮಾತಾಡಬೇಕಂದ್ರೆ ಅದಕ್ಕೆ ಮೋರ್ ದೆನ್ 1 hour ಬೇಕಾಗುತ್ತೆ. ಓಕೆ, ಸೊ ಹಿಯರ್ ಐ ವಿಲ್ ಜಸ್ಟ್ ಗಿವ್ ಯು ದ ಕ್ಲಿಯರ್ ಪಿಕ್ಚರ್ ಆಫ್ ವಾಟ್ ಇಟ್ ಇಸ್. ಓಕೆ, ಸೊ ಇನ್ನು ಯಾವುದೇ ಫಂಕ್ಷನ್ಸ್ಗೂ ಡೀಟೇಲಾಗಿ ತೋರ್ಸೋಕ್ಕೆ ಹೋಗೋದಿಲ್ಲ. ನಾವು ಲುಕ್ ಹಿಯರ್, ಸೀಕೆಂಟ್ ಏನಾಗುತ್ತೆ, ಕೊಸಿಕೆಂಟ್ ಏನಾಗುತ್ತೆ ಅಂದರೆ ಇವೆರಡು ರೆಸಿಪ್ರೋಕಲ್ ಫಂಕ್ಷನ್ಸ್. ನೆನ್ಪಿಟ್ಕೊಳ್ಳಿ, ಸೈನ್ ಇರೋ ಜಾಗದಲ್ಲಿ ಕಾಸ್ ಇರೋ ಜಾಗದಲ್ಲಿ ಸೀಕೆಂಟ್ ಇರೋದಿಲ್ಲ, ಸೈನ್ ಇರೋ ಜಾಗದಲ್ಲಿ ಕೊಸಿಕೆಂಟ್ ಇರೋದಿಲ್ಲ. ನಾನು ಹೇಳಿದ್ನಲ್ಲ ಅವರಿಬ್ಬರು ಅಣ್ಣ ತಮ್ಮಂದಿರು. ಓಕೆ, ದೇ ಶೇರ್ ದೆಮ್ಸೆಲ್ಸ್. ನಾನು ಹೇಳಿದ್ನಲ್ಲ ದೇ ಶೇರ್ 90 degrees ಅಮಂಗ್ ದೆಮ್ಸೆಲ್ಸ್ ಅಂತ. ಬಟ್ ಪ್ಲೀಸ್ ರಿಮೆಂಬರ್, -1 to +1 ಸೈನ್ ಇದ್ದರೆ ಅಥವಾ -1 to +1 ಕಾಸ್ ಇದ್ದರೆ ಆ ರೇಂಜಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಕ್ವಾಡ್ರೆಂಟ್ ರೂಲ್ ಫಾಲೋ ಆಗುತ್ತೆ ಸೀಕೆಂಟ್ ಮತ್ತು ಕೊಸಿಕೆಂಟ್ಗೆ. ಓಕೆ, ಸೊ ರೈಟ್. ಸೊ ಈ ಒಂದು ಬೇಸ್ ಮೇಲೆ ಡೊಮೇನ್ ಮತ್ತು ರೇಂಜ್ ಹೇಗೆ ಬರೆಯೋದು? ಓಕೆ, ಸೊ ನೋಟ್ ಮಾಡ್ಕೊಳ್ಳಿ, ಟ್ಯಾನ್ನ ರೇಂಜು ಆ್ಯಕ್ಚುಲಿ ಕಂಪ್ಲೀಟ್ ರಿಯಲ್ ನಂಬರ್ಸ್ ತೊಗೋಬೋದು, ಆದರೆ ಮೈನಸ್ ಇದರಲ್ಲಿ ಆಡ್ ಮಲ್ಟಿಪಲ್ಸ್ ಆಫ್ 90 ತೆಗೆದಾಕಬೇಕು. ಯಾಕೆಂದರೆ ಟ್ಯಾನ್ 90 ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಬರೀ 90 ಅಲ್ಲ, ಯಾವುದೇ ಮಲ್ಟಿಪಲ್ಸ್ ಆಫ್ 90 ಹಾಕಿದ್ರೂ ಟ್ಯಾನು ಇನ್ಫಿನಿಟಿ ಆಗೋಗುತ್ತೆ. ಐ ರಿಪೀಟ್, ಯಾವುದೇ ಆಡ್ ಮಲ್ಟಿಪಲ್ಸ್. ಸೊ ಇದನ್ನು ಯಾವ ಥರ ಬರೆಯೋದಂದರೆ, ಇನ್ ಕಂಪ್ಲೀಟ್ ರಿಯಲ್ ನಂಬರ್ಸ್ 2n + 1 × π/2 ಅಂದರೆ ಇದರ ಅರ್ಥ 2n + 1 ಅಂದರೆ ಆಡ್ ಮಲ್ಟಿಪಲ್ಸ್ ಆಗುತ್ತೆ. ಇಫ್ ಯು ಪುಟ್ n = 0, ಓಕೆ, ಯು ಗೆಟ್ r - π/2 ಅಂತ. ಅಂದರೆ ರಿಯಲ್ ನಂಬರ್ಸಲ್ಲಿ 6 ಎಕ್ಸ್ ವ್ಯಾಲ್ಯೂಸಲ್ಲಿ 90 ತೊಗೊಳ್ಳೋ ಹಾಗಿಲ್ಲ. ಗೊತ್ತಾಗ್ತಿದೆಯಲ್ಲ? ಸೊ ವೇರ್ n ಬಿಲಾಂಗ್ಸ್ ಟು ಇಂಟೀಜರ್ಸ್, i ಅಥವಾ z ಅಂತ ತೊಗೊಳ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ, ಟ್ಯಾನ್ನ ರೇಂಜ್ ಕೂಡ ಫುಲ್ ರಿಯಲ್ ನಂಬರ್ಸ್, ಆದರೆ ಆಡ್ ಮಲ್ಟಿಪಲ್ಸ್ ಆಫ್ 90 ತೊಗೊಳ್ಳೋ ಹಾಗಿಲ್ಲ. ಇದರ ರೇಂಜ್ ಏನಾಗುತ್ತೆ, ಟ್ಯಾನು ಎಲ್ಲ ಕಡೆ ಇರುತ್ತೆ, ಆದರೆ ಕಣ್ಣು ಕಾಣಿಸುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ, ಬಟ್ ಇಟ್ ಈಸ್ ಆಲ್ವೇಸ್. ಸೊ ರಿಮೆಂಬರ್, ರೇಂಜ್ ಆಫ್ ಟ್ಯಾನ್ ಈಸ್ ಕಂಪ್ಲೀಟ್ ರಿಯಲ್ ನಂಬರ್ಸ್. ರೇಂಜ್ ಡೊಮೇನ್ ಆಫ್ ಸೈನ್ ಆ್ಯಂಡ್ ಕಾಸ್ ರಿಯಲ್ ನಂಬರ್ಸ್ ಆಗುತ್ತೆ, ಬಟ್ ರೇಂಜ್ ಆಫ್ ಟ್ಯಾನ್ ವಿಲ್ ಬಿ ರಿಯಲ್ ನಂಬರ್ಸ್, ಕಂಪ್ಲೀಟ್ ರಿಯಲ್ ನಂಬರ್ಸ್. ಸ್ವಲ್ಪ ಇದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ನಿಮಗೆ ಇನ್ನೊಂದು ಬಂಪರ್ ಆಫರ್ ಕೊಡ್ತೀನಿ. ಏನಂತಂದರೆ, ಎರಡೆರಡು ಫಂಕ್ಷನ್ ಡೊಮೈನು ಸೇಮ್ ಇರುತ್ತೆ. ಸೈನ್ ಮತ್ತು ಕಾಸ್ನ ಡೊಮೈನ್ ಸೇಮು, ಟ್ಯಾನ್ದು ಡೊಮೈನ್ ಯಾವ ಜೊತೆ ಸೇಮ್ ಇರುತ್ತೆ ಅಂದರೆ ಸೀಕೆಂಟ್ ಜೊತೆ ಇರುತ್ತೆ. ಬಿಕಾಸ್ ಟ್ಯಾನ್ ಇಸ್ ಸೈನ್ ಬೈ ಕಾಸ್. ಕಾಸು ಇಸ್ ದ ರೆಸಿಪ್ರೋಕಲ್ ಆಫ್ ಸೀಕೆಂಟ್ ತಾನೆ. ಏನಂತಂದರೆ ಡಿನಾಮಿನೇಟರ್ 0 ಇದ್ದರೆ ನಾಟ್ ಡಿಫೈನ್ಡ್ ಆಗುತ್ತೆ. ಅದಕ್ಕೋಸ್ಕರ ಟ್ಯಾನ್ ವಿಲ್ ಫಾಲೋ ಸೀಕೆಂಟ್. ಸೊ ಸೀಕೆಂಟ್ನ ಡೊಮೈನ್ ಕೂಡ ಫುಲ್ ರಿಯಲ್ ನಂಬರ್ಸ್ ಮೈನಸ್ ಆಡ್ ಮಲ್ಟಿಪಲ್ಸ್ ಆಫ್ π/2. 2n + 1 × π/2 ಅಂದರೆ ಆಡ್ ಮಲ್ಟಿಪಲ್ಸ್ ಆಫ್ π/2 ವೇರ್ n ಬಿಲಾಂಗ್ಸ್ ಟು ಇಂಟೀಜರ್ಸ್. ನೆನ್ಪಿಟ್ಕೊಳ್ಳಿ, ಫುಲ್ ರಿಯಲ್ ನಂಬರ್ಸಲ್ಲಿ ಆಡ್ ಮಲ್ಟಿಪಲ್ಸ್ ಆಫ್ 90 ತೆಗೆದಾಕಿ, ಅದು ಟ್ಯಾನ್ನ ಡೊಮೈನು. ಸೀಕೆಂಟ್ನ ಡೊಮೈನ್ ಕೂಡ ಸೇಮು, ಫುಲ್ ರಿಯಲ್ ನಂಬರ್ಸಲ್ಲಿ ಆಡ್ ಮಲ್ಟಿಪಲ್ಸ್ ಆಫ್ 90 ತೆಗೆದುಹಾಕಿ. ಓಕೆ, ನಾವು ಓಕೆ, ರೇಂಜ್ ಏನಾಗುತ್ತೆ ಅಂತಂದರೆ, ನಾನು ಆಲ್ರೆಡಿ ಫಸ್ಟೇ ಹೇಳಿದ್ದೆ, ರೇಂಜ್ ಆಫ್ ದ ಸೀಕೆಂಟ್ ವಿಲ್ ಬಿ ಅಪಾರ್ಟ್ ಫ್ರಮ್ ಕಾಸ್. ಕಾಸ್ ಎಲ್ಲಿರುತ್ತೋ ಅಲ್ಲಿ ಸೀಕೆಂಟ್ ಇರೋದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, -∞ to ∞ ಓಕೆ, ಕಾಸ್ -1 to 1 ಇರೋದ್ರಿಂದ, ಸೊ ದ ರೇಂಜ್ ಆಫ್ ಸೀಕೆಂಟ್ ವಿಲ್ ಬಿ ಫುಲ್ ರಿಯಲ್ ನಂಬರ್ಸ್ ಮೈನಸ್ -1 to +1 ಓಪನ್ ಇಂಟರ್ವಲ್. ನೆನ್ಪಿಟ್ಕೊಳ್ಳಿ, ಅಂದರೆ ಯಾಕೆ ಇಲ್ಲಿ ಓಪನ್ ಇಂಟರ್ವಲ್ ಅಂದರೆ ಈ ಕ್ಲೋಸ್ಡ್ ವ್ಯಾಲ್ಯೂ ಇಲ್ಲಿ ಸೇರ್ಕೊಂಡ್ಬಿಡುತ್ತೆ, ಕಾಸಲ್ಲಿರುತ್ತೆ. ಸೊ ದಟ್ ಈಸ್ ವೈ ಫುಲ್ ರಿಯಲ್ ನಂಬರ್ಸಲ್ಲಿ ಒಂದು ಇಂಟರ್ವಲ್ -1 to +1 ಓಪನ್ ಇಂಟರ್ವಲ್. ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಫುಲ್ ರಿಯಲ್ ನಂಬರ್ಸ್ ಮೈನಸ್ ಆಫ್ ದ ಓಪನ್ ಇಂಟರ್ವಲ್ -1 to +1. ಕೆಲವು ಟೆಕ್ಸ್ಟ್ ಬುಕ್ಸಲ್ಲಿ ಇದನ್ನೇ ಇನ್ನೊಂದು ಥರ ಕೊಡ್ತೇನೆ. ಯಾವ ಥರ ಅಂದರೆ -∞ಇಂದ 1ವರೆಗೂ, ರಿಮೆಂಬರ್ ಇಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್. ಓಕೆ, ಯೂನಿಯನ್, ಓಕೆ, ಕ್ಲೋಸ್ಡ್ ಇಂಟರ್ವಲ್ 1 ಇಂದ +∞. ಓಕೆ, ಸೊ ದಿಸ್ ವಿಲ್ ಬಿ ದ ರೇಂಜ್ ಆಫ್ ದ ಸೀಕೆಂಟ್ ಎಕ್ಸ್. ಸಾರಿ, ಕರೆಕ್ಷನ್, -∞ಇಂದ -1ವರೆಗೂ ತೆಗೆದ ಯೂನಿಯನ್ 1 to ∞, -∞ to -1, ಯೂನಿಯನ್ 1 to ∞. ಇದು ಮತ್ತು ಇದು ಎರಡು ಸೇಮ್. ಓಕೆ, ನಿಮಗೆ ಯಾವ ಥರ ನೆನಪಿರುತ್ತೋ ಅದರ ನೆನಪಿಟ್ಕೊಳ್ಳಿ. ಓಕೆ, ದಿಸ್ ಈಸ್ ಐ ಥಿಂಕ್ ಬೆಟರ್. ಸೆಟ್ ಆಫ್ ರಿಯಲ್ ನಂಬರ್ಸಲ್ಲಿ -1 ಇಂದ +1 ಓಪನ್ ಇಂಟರ್ವಲ್ ತೆಗೆದುಬಿಡಿ, ದಟ್ ವುಡ್ ಬಿ ದ ರೇಂಜ್ ಆಫ್ ಸೀಕೆಂಟ್. ಓಕೆ, ಸೊ ಈಗ ನೆಕ್ಸ್ಟು ಫಸ್ಟ್ ಕಾಟದ್ದು ಬರೀತೀರಿ. ಏನಂತಂದರೆ, ಟ್ಯಾನ್ ಹೇಗೆ ಫುಲ್ ರಿಯಲ್ ನಂಬರ್ಸಲ್ಲಿ, ಈಗ ಬೇರೆ ಇನ್ಫಿನಿಟಿ ಎಲ್ಲಿ ಬರುತ್ತೆ, ಟ್ಯಾನ್ ಇನ್ಫಿನಿಟಿ ಬಂದರೆ ಕಾಟು ಕೂಡ ಎಲ್ಲೋ ಒಂದು ಕಡೆ ಇನ್ಫಿನಿಟಿ ಬರುತ್ತೆ 0ದಲ್ಲಿ. ಓಕೆ, ಸೊ ದಟ್ ಮೀನ್ಸ್
ದಟ್ ಮೀನ್ಸ್ ಸೊ ಕಾಟ್ಗೂ ಕೂಡ ಸೆಟ್ ಆಫ್ ರಿಯಲ್ ನಂಬರ್ಸಲ್ಲಿ ಫುಲ್ ರಿಯಲ್ ನಂಬರ್ಸ್ ಬರಲ್ಲ, ಅದರಲ್ಲಿ ಎನ್ ಪೈ ನೆನ್ಪಿಟ್ಕೊಳ್ಳಿ. ಓಕೆ, ಆರ್ ಮೈನಸ್ ಎನ್ ಪೈ ಇಸ್ ದ ಡೊಮೇನ್ ವೇರ್ ಎನ್ ಬಿಲಾಂಗ್ಸ್ ಟು ಇಂಟೀಜರ್ಸ್ ಝೆಡ್. ಓಕೆ, all the multiples of pi, ಫುಲ್ ರಿಯಲ್ ನಂಬರ್ಸಲ್ಲಿ ಆಲ್ ದ ಮಲ್ಟಿಪಲ್ಸ್ ಆಫ್ ಪೈ ತೆಗೆದಾಕಿದ್ರೆ ನಮಗೆ ಕಾಟ್ನ ಡೊಮೇನ್ ಸಿಗುತ್ತೆ. ಓಕೆ, ಆ್ಯಂಡ್ ದಟ್ ಇಸ್ ದ ಡೊಮೇನ್. ರೇಂಜ್ ಇಸ್ ವೆರಿ ಈಸಿ. ಟ್ಯಾನ್ನ ರೇಂಜು ಕಾಟ್ನ ರೇಂಜ್ ಎರಡೂ ಸೇಮು, ಫುಲ್ ರಿಯಲ್ ನಂಬರ್ಸ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಫಸ್ಟ್ ಪಿ ಯು ಸಿಯಲ್ಲಿ ತುಂಬ ಯೂಸ್ಫುಲ್ ಆಗಿಲ್ಲ ಅಂತಂದರು, ವೆರಿ ವೆರಿ ಯೂಸ್ಫುಲ್ ಇನ್ ದ ಬಿಗಿನಿಂಗ್ ಆಫ್ ದ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಈಗ ಕಾಟ್ನ ಡೊಮೇನ್ ಏನು, ಕೊಸಿಕೆಂಟ್ನ ಡೊಮೇನ್ ಕೂಡ ಸೇಮ್ ಆಗುತ್ತೆ. ಫುಲ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಮೈನಸ್ ಮಲ್ಟಿಪಲ್ಸ್ ಆಫ್ ಎನ್ ಪೈ. ಓಕೆ, ಮಲ್ಟಿಪಲ್ಸ್ ಆಫ್ ಪೈ ವೇರ್ ಎನ್ ಬಿಲಾಂಗ್ಸ್ ಟು ಇಂಟೀಜರ್. ಐ ಅಂತ ಆದರೂ ಬರೀರಿ ಅಥವಾ ಝೆಡ್ ಅಂತ ಆದರೆ ಬರೀರಿ, ಎರಡು ಒಂದೇ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಕೊಸಿಕೆಂಟ್ನ ಮತ್ತು ಕಾಟ್ನ ಡೊಮೇನ್ ಸೇಮು, ಟ್ಯಾನ್ನ ಮತ್ತು ಸೀಕೆಂಟ್ನ ಡೊಮೇನ್ ಸೇಮು, ಸೈನ್ನ ಮತ್ತು ಕಾಸ್ನ ಡೊಮೇನ್ ಸೇಮ್. ಓಕೆ, ಫೈನ್. ಆದರೆ ರೇಂಜು ಸ್ವಲ್ಪ ಉಲ್ಟಾ ಆಗುತ್ತೆ, ರೈಟ್? ಸೈನ್ನ ಮತ್ತು ಕಾಸ್ನ ರೇಂಜ್ ಸೇಮು, ಯಾಕೆಂದರೆ ಇವು ಕಾಂಪ್ಲಿಮೆಂಟ್ರಿ ಫಂಕ್ಷನ್ಸ್. ಸೈನ್ ಮತ್ತು ಕಾಸ್ ಕಾಂಪ್ಲಿಮೆಂಟ್ರಿ ಫಂಕ್ಷನ್ಸ್ ತಾನೆ. ಸೊ 90 ಹಾಕಿದ್ರೆ ಸೈನ್ ಕಾಸ್ ಆಗುತ್ತಲ್ಲ, ಅದಕ್ಕೆ ಇವೆರಡರ ರೇಂಜ್ ಸೇಮ್ ಇರುತ್ತೆ. 90 ಹಾಕಿದ ತಕ್ಷಣ ಟ್ಯಾನು ಕಾಟ್ ಚೇಂಜ್ ಆಗೋದ್ರಿಂದ ಟ್ಯಾನ್ ಮತ್ತು ಕಾಟ್ನ ರೇಂಜ್ ಸೇಮ್ ಇರುತ್ತೆ. ಸಿಮಿಲರ್ಲಿ ಕೊಸಿಕೆಂಟ್ ಮತ್ತು ಸೀಕೆಂಟ್ನ ರೇಂಜ್ ಸೇಮ್ ಇರುತ್ತೆ. ಸೊ ಏನು ಹೇಳಿ ರೇಂಜು? ಫುಲ್ ರಿಯಲ್ ನಂಬರ್ಸ್ ಮೈನಸ್ ಓಪನ್ ಇಂಟರ್ವಲ್ -1 to +1. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ವಿಲ್ ಬಿ ದ ರೇಂಜ್ ಆಫ್ ಕೊಸಿಕೆಂಟ್. ಇದನ್ನು ಈ ಥರ ಆದರೂ ಬರೀರಿ, ಅಥವಾ -∞ to -1 ಕ್ಲೋಸ್ಡ್ ಇಂಟರ್ವಲ್ ಯೂನಿಯನ್ ಕ್ಲೋಸ್ಡ್ ಇಂಟರ್ವಲ್ 1 to ∞. ಓಕೆ, ಸೊ ಈ ಥರ ಆದರೂ ನೆನ್ಪಿಟ್ಕೊಳ್ಳಿ, ಅಥವಾ ಈ ಥರ ಆದರೂ ನೆನ್ಪಿಟ್ಕೊಳ್ಳಿ. ವಿಚ್ ಎವರ್ ಯು ಫೀಲ್ ಕಂಫರ್ಟೇಬಲ್ ಯು ಹ್ಯಾವ್ ಟು ರಿಮೆಂಬರ್. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಸ್ಟೂಡೆಂಟ್ಸ್, ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ ತುಂಬ ಸ್ಟ್ರಾಂಗ್ ಕಾನ್ಸೆಪ್ಟ್ಸ್ ಇವು. ಓಕೆ, ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರ್ಬೋದು, ಅಥವಾ ASTC ರೂಲ್, ಇವೆರಡು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಥವಾ ವಿಡಿಯೋಸ್ ಬರೋದಕ್ಕಿಂತ ಮುಂಚೆ ಇದನ್ನು ನೀಟಾಗಿ ನೋಡ್ಕೊಂಡು ಬನ್ನಿ. ಓಕೆ, ಸೊ ಈ ಕಾನ್ಸೆಪ್ಟ್ಸ್ ನಿಮ್ಗೆ ನೀಟಾಗಿ ಅರ್ಥ ಆದರೆ ಯು ವಿಲ್ ಪ್ರಾಬಬ್ಲಿ ಅಂಡರ್ಸ್ಟ್ಯಾಂಡ್ ಆಲ್ ದಿ ಅದರ್ ಕಾನ್ಸೆಪ್ಟ್ಸ್ ಇನ್ ಟ್ರಿಗ್ನೋಮೆಟ್ರಿ. ಸೊ ಇವತ್ತು ಏನೇನು ನೋಡಿದ್ರಿ? ಕ್ವಾಡ್ರೆಂಟ್ ರೂಲ್ ನೋಡಿದ್ರಿ, ಕ್ವಾಡ್ರೆಂಟಲ್ ಆ್ಯಂಗಲ್ಸ್ ನೋಡಿದ್ರಿ, ಮತ್ತು ಗ್ರಾಫ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೂಡ ನೋಡಿದ್ರಿ. ಜೊತೆಯಲ್ಲಿ ರೇಂಜ್ ಆ್ಯಂಡ್ ಡೊಮೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೋಡಿದ್ದೀವಿ. ಓಕೆ, ಇದನ್ನು ನಿಮ್ಗೆ ಹೇಗೆ ನೆನ್ಪಿಟ್ಕೊಳ್ಳೋದು ಈಸಿನೋ ಆ ಒಂದು ಫಾರ್ಮ್ಯಾಟ್ನ ನೀವೇ ತಿಳ್ಕೊಳ್ಬೇಕು. ಓಕೆ, ಸೊ ನಾನು ಯಾವ ರೀತಿ ನೆನ್ಪಿಟ್ಕೊಳ್ತೀನಿ ಅದು ನಿಮಗೆ ಕಷ್ಟ ಆಗ್ಬೋದು. ಓಕೆ, ವಿಚ್ ಎವರ್ ಯು ಫೀಲ್ ಕಂಫರ್ಟಬಲ್, ವಿಚ್ ಎವರ್ ವೇ ಯು ಫೀಲ್ ಕಂಫರ್ಟಬಲ್, ಕೈಂಡ್ಲಿ ರಿಮೆಂಬರ್ ದಿಸ್. ಓಕೆ, ರೈಟ್. ಸೊ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರ್ತಬೇಡಿ. Okay students, so we have come to the conclusion of this session. We will meet again in the next session with the next concept of trigonometry. Until then, study well, ಸ್ವಲ್ಪ revise ಮಾಡ್ಕೊಳ್ಳಿ. Take care, God bless you all and bye.